ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಎಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ 2 ದಿನಗಳಿಂದ ನಾವು 5 ಜುಲೈ 2026ರಂದು KEA ನಡೆಸಿದ BWSSB ಎಕ್ಸಾಮ್ನ ಒಂದು 360 ಡಿಗ್ರಿ ಅನಾಲಿಸಿಸ್ ಮಾಡ್ತಿದ್ವಿ. ಸೊ ಇವತ್ತು ಅದರದೇ ಮುಂದುವರಿದ ಭಾಗವಾಗಿ ಮುಂದಿನ ಪ್ರಶ್ನೆಗಳನ್ನು ಸವಿವರವಾಗಿ ನೋಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಯಾಕಂದರೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಪ್ರತಿನಿತ್ಯ ನಾವು ಒನ್ ಪೇಜರ್ ನೋಟ್ಸ್ಗಳನ್ನು ಮೈಂಡ್ ಮ್ಯಾಪ್ ರೀತಿಯಲ್ಲಿ ಬಿಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಹಾಗಾಗಿ ನಮ್ಮ ಚಾನಲ್ ಜಾಯ್ನ್ ಆಗುವ ಮೂಲಕ ಇದರ ಸದುಪಯೋಗ ಪಡೀರಿ ಅನ್ನುವ ಮೂಲಕ ಇವತ್ತಿನ ಒಂದು ವಿವರಣೆಯನ್ನು ಆರಂಭಿಸೋಣ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ, ಭಾರತದಲ್ಲಿ ರಾಮ್ಸರ್ ತಾಣಗಳ ಕುರಿತಾಗಿ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿದೆ? ಮೊದಲನೇ ಆಪ್ಷನ್, ಚಿಲ್ಕಾ ಸರೋವರ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ ಮತ್ತು ರಾಮ್ಸರ್ ತಾಣವಾಗಿದೆ ಅಂದಾನ. ನೆಕ್ಸ್ಟ್, ದಾಲ್ ಸರೋವರ ರಾಮ್ಸರ್ ತಾಣವೆಂದು ನಿರ್ದಿಷ್ಟಪಡಿಸಲಾಗಿರುವ ಏಕೈಕ ಜೌಗು ಭೂಮಿಯಾಗಿದೆ. ಮೂರನೇ ಆಪ್ಷನ್, ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಸಿಹಿ ನೀರಿನ ನದಿ ಅಂಚಿನ ಜೈವಿಕ ವ್ಯವಸ್ಥೆಯಾಗಿದ್ದು ಇದು ರಾಮ್ಸರ್ ತಾಣವಲ್ಲ ಅಂತೇಳಿ ಕೊಟ್ಟಾನ. ನೆಕ್ಸ್ಟ್, ಥಾರ್ ಮರುಭೂಮಿ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ರಾಮ್ಸರ್ ತಾಣಗಳನ್ನು ಒಳಗೊಂಡಿದೆ. ಸ್ನೇಹಿತರೆ, ಈ ರೀತಿಯಾಗಿ 4 ಆಪ್ಷನ್ಗಳನ್ನು ಕೊಟ್ಟಾನ. ಮೊದಲನೇದಾಗಿ ಸ್ನೇಹಿತರೆ, ಈ ಒಂದು ಪ್ರಶ್ನೆ ಬಿಡಿಸುವಾಗ ಮೊದಲ ಈ ರಾಮ್ಸರ್ ತಾಣ ಅಂದರೆ ಏನು ಅನ್ನೋದು ನಮ್ಗೆ ಗೊತ್ತಿರಬೇಕು. ರಾಮ್ಸರ್ ತಾಣ ಭಾರತದಲ್ಲಿ ಎಷ್ಟು ಅದಾವು, ಯಾವ ಒಂದು ಒಪ್ಪಂದದ ಮೂಲಕ ಈ ರಾಮ್ಸರ್ ತಾಣವನ್ನು ಗುರುತಿಸಲಾಗುತ್ತದೆ, ಈ ರೀತಿಯ ಎಲ್ಲ ಮಾಹಿತಿಯು ನಮಗೆ ಗೊತ್ತಿರಬೇಕು. ಅದಕ್ಕೂ ಮೊದಲ ಈ ಪ್ರಶ್ನೆಯನ್ನು ಬಿಡಿಸೋಣ. ಪ್ರಶ್ನೆಯನ್ನು ಬಿಡಿಸಿದ ನಂತರ ಈ ರಾಮ್ಸರ್ ತಾಣಗಳ ಕುರಿತು ಸಂಪೂರ್ಣ ವಿವರಣೆಯನ್ನು ನೋಡೋಣ. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತದೆ, ಚಿಲ್ಕಾ ಸರೋವರ ಹೇಳ್ತದೆ. ಮೂಲತಃ ಚಿಲ್ಕಾ ಸರೋವರವು ಒಡಿಸ್ಸಾದಲ್ಲಿದೆ. ಇದು ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ ಮತ್ತು ರಾಮ್ಸರ್ ತಾಣವಾಗಿದೆ ಅಂತ ಹೇಳೋಣ. ಇದು ಮೂಲತಃ ಸರಿಯಾಗಿದೆ. ಕಾರಣ, ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಚಿಲ್ಕಾ ಸರೋವರ. ಅದು ಎಲ್ಲಿದೆ? ಒಡಿಸ್ಸಾದಲ್ಲದ. ಅದನ್ನು ಈ ರಾಮ್ಸರ್ ತಾಣ ಅಂಥೇಳಿ ಘೋಷಣೆ ಮಾಡಲಾಗಿದೆ. ನೆಕ್ಸ್ಟ್, ದಾಲ್ ಸರೋವರ. ಮೂಲತಃ ದಾಲ್ ಸರೋವರ ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಕಾಶ್ಮೀರ ಕಣಿವೆಯಲ್ಲಿ ಅದ. ರಾಮ್ಸರ್ ತಾಣವೆಂದು ನಿರ್ದಿಷ್ಟಪಡಿಸಲಾಗಿರುವ ಏಕೈಕ ಜೌಗು ಭೂಮಿಯಾಗಿದೆ. ತಪ್ಪು ಸ್ನೇಹಿತರೆ, ಮೂಲತಃ ದಾಲ್ ಸರೋವರವನ್ನು ರಾಮ್ಸರ್ ತಾಣವೆಂದು ಘೋಷಣೆ ಮಾಡಿಲ್ಲ. ಇದು ರಾಮ್ಸರ್ ತಾಣವಲ್ಲ. ಆದ್ದರಿಂದ ಎರಡನೇ ಹೇಳಿಕೆ ಅನ್ನೋದು ತಪ್ಪಾಗ್ತದೆ. ನೆಕ್ಸ್ಟ್, ಏಕೈಕ ಜೌಗು ಭೂಮಿ, ಇದು ಕೂಡ ತಪ್ಪದ. ಸೊ ಒಂದು ಸ್ಟೇಟ್ಮೆಂಟಲ್ಲಿ 2 ಭಾಗಗಳು ತಪ್ಪದವು. ಆದ್ದರಿಂದ ಎರಡನೇ ಸ್ಟೇಟ್ಮೆಂಟ್ ಏನಾಗ್ತದೆ ಅಥವಾ ಆಪ್ಷನ್ಸ್ ಏನಾಗ್ತದೆ? ತಪ್ಪಾಗ್ತದೆ. ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನವು ಸಿಹಿ ನೀರಿನ ನದಿ ಅಂಚಿನ ಜೈವಿಕ ವ್ಯವಸ್ಥೆಯಾಗಿದ್ದು ಇದನ್ನು ರಾಮ್ಸರ್ ತಾಣವೆಂದು ಗುರುತಿಸಲಾಗಿಲ್ಲ ಅಂತ ಕೇಳ್ಯಾನ. ಸ್ನೇಹಿತರೆ, ಈ ಮೂರನೇ ಆಪ್ಷನ್ ಕೂಡ ರಾಂಗ್ ಅದ. ಕಾರಣ ಇಷ್ಟೇ, ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನವನ್ನು ರಾಮ್ಸರ್ ತಾಣ ಅಂಥೇಳಿ ಗುರುತಿಸುವುದಷ್ಟೇ ಅಲ್ಲ, ಭಾರತದ ಅತಿ ದೊಡ್ಡ ರಾಮ್ಸರ್ ತಾಣವಾಗಿದೆ. ಭಾರತದ ಅತಿ ದೊಡ್ಡ ರಾಮ್ಸರ್ ತಾಣ ಯಾವುದು ಅಂದರೆ ಅದು ಸುಂದರ್ಬನ್ ವೆಟ್ಲ್ಯಾಂಡ್. ಮೂಲತಃ ಇದು ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಈ ನದಿಮುಖ ಪ್ರದೇಶದಲ್ಲಿ ಕಂಡುಬರುತ್ತದೆ. ಇದು ಜಗತ್ತಿನ ಅತಿ ದೊಡ್ಡ ಮ್ಯಾಂಗ್ರೂವ್ ಅರಣ್ಯ ಅಂತೇಳಿ ಕರಿತೀವಿ. 2/3 ಪ್ರದೇಶದಷ್ಟು ಬಾಂಗ್ಲಾದೇಶದಲ್ಲಿದೆ. 1/3 ಪ್ರದೇಶ ಎಲ್ಲಿದೆ? ಭಾರತದಲ್ಲಿದೆ. ಮೂಲತಃ ಇಲ್ಲಿ ಸುಂದರಿ ವೃಕ್ಷಗಳು ಕಂಡುಬರುತ್ತವೆ. ಭಾರತದ ಈ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನವು ರಾಯಲ್ ಬೆಂಗಾಲ್ ಟೈಗರ್ಗಳಿಗೆ ಪ್ರಸಿದ್ಧವಾಗಿದೆ. ಸೊ ಹಾಗಾಗಿ ಮೂರನೇ ಆಪ್ಷನ್ ರಾಂಗ್ ಆಯಿತು. ಯಾಕಂದರೆ ಇದು ರಾಮ್ಸರ್ ತಾಣವಾಗಿದೆ. ನೆಕ್ಸ್ಟ್, ಥಾರ್ ಮರುಭೂಮಿ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ರಾಮ್ಸರ್ ತಾಣಗಳನ್ನು ಒಳಗೊಂಡಿದೆ. ಸ್ನೇಹಿತರೆ, ಭಾರತದಲ್ಲಿ ಒಟ್ಟು 100 ರಾಮ್ಸರ್ ತಾಣಗಳನ್ನು 2026ರ ಜುಲೈ ವೇಳೆಗೆ ಘೋಷಣೆ ಮಾಡಲಾಗಿದೆ. 100. ಅದರಲ್ಲಿ ಅತಿ ಹೆಚ್ಚು ತಮಿಳುನಾಡಿನಲ್ಲಿವೆ, 20. ನೆಕ್ಸ್ಟ್, ಉತ್ತರ ಪ್ರದೇಶ ಎಷ್ಟು? 13. ಈ ರೀತಿಯಾಗಿ ಈ ರಾಜ್ಯಗಳು ಅತಿ ಹೆಚ್ಚಿನ ರಾಮ್ಸರ್ ತಾಣಗಳನ್ನು ಹೊಂದಿವೆ. ಹಾಗಾಗಿ ಥಾರ್ ಮರುಭೂಮಿ ಭಾರತದಲ್ಲಿ ಅತಿ ಹೆಚ್ಚಿನ ರಾಮ್ಸರ್ ತಾಣ ಅಂದಲ್ಲ, ಇದು ರಾಂಗ್ ಆಗ್ತದೆ. ಸೊ ರೈಟ್ ಆಪ್ಷನ್ ಯಾವುದು ಅಂದರೆ ಅದು ಆಪ್ಷನ್ 1, ಚಿಲ್ಕಾ ಸರೋವರ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಮತ್ತು ಇದು ರಾಮ್ಸರ್ ತಾಣ ಅನ್ನೋ ಒಂದು ಸ್ಟೇಟ್ಮೆಂಟ್ ಏನಲ್ಲ, ಇದು ರೈಟ್ ಆನ್ಸರ್ ಆಗ್ತದೆ.
ಹಾಗಾದರೆ ಸ್ನೇಹಿತರೆ, ಈ ರಾಮ್ಸರ್ ತಾಣಗಳ ಕುರಿತು ವಿವರವಾಗಿ ನೋಡೋದಾದ್ರೆ, ಮೂಲತಃ ರಾಮ್ಸರ್ ಸ್ನೇಹಿತರೆ, ಇಲ್ಲಿ ರಾಮ್ಸರ್ ಅನ್ನೋದು ಜಾಗತಿಕವಾಗಿ ಜೌಗು ಪ್ರದೇಶಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ವಿಶ್ವದ ಹಲವು ರಾಷ್ಟ್ರಗಳು ಒಂದುಗೂಡಿ ಮಾಡಿದಂಥ ಒಂದು ಒಪ್ಪಂದ. ರಾಮ್ಸರ್ ಅನ್ನೋದು ಒಂದು ಒಪ್ಪಂದ ಯಾವ ಉದ್ದೇಶಕ್ಕಾಗಿ ಮಾಡಲಾಯಿತು? ಜೌಗು ಪ್ರದೇಶಗಳ ರಕ್ಷಣೆ, ಜೌಗು ಪ್ರದೇಶಗಳ ಸಂರಕ್ಷಣೆ. ಓಕೆ, ಯಾವಾಗ ಮಾಡಲಾಯಿತು? 2 ಫೆಬ್ರವರಿ 1971ರಂದು. ಸೊ ಇಲ್ಲಿ ಲಕ್ಷ್ಯ ಇಡಬೇಕು, ರಾಮ್ಸರ್ ಅನ್ನುವಂಥ ಒಪ್ಪಂದ ಜೌಗು ಪ್ರದೇಶಗಳ ರಕ್ಷಣೆಗಾಗಿ ಆದ 2 ಫೆಬ್ರವರಿ 1971ರಂದು ಮಾಡಲಾಯಿತು. ಎಲ್ಲಿ ಮಾಡಲಾಯಿತು? ಮೂಲತಃ ಇದನ್ನು ಇರಾನ್ನ ರಾಮ್ಸಾರ್ ನಗರದಲ್ಲಿ, ರಾಮ್ಸಾರ್ ಅನ್ನುವಂಥ ನಗರದಲ್ಲಿ ಮಾಡಲಾಯಿತು. ಹಾಗಾದರೆ ಭಾರತ ಇದರ ಸ್ಥಾಪಕ ಸದಸ್ಯ ರಾಷ್ಟ್ರವಾಗಿತ್ತೇ ಅಂತ ಪ್ರಶ್ನೆ ಮಾಡ್ಬೋದು. ಇಂಡಿಯಾ ಸ್ನೇಹಿತರೆ, ಮೂಲತಃ ಭಾರತ ಇದರ ಸ್ಥಾಪಕ ಸದಸ್ಯ ರಾಷ್ಟ್ರವಲ್ಲ. ಭಾರತ ಯಾವಾಗ ಈ ಒಪ್ಪಂದವನ್ನು ಜಾಯಿನ್ ಆಯ್ತು ಅಂದ್ರೆ ಫೆಬ್ರವರಿ 1, 1982ರಂದು ಈ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಈ ಒಪ್ಪಂದವನ್ನು ಅಳವಡಿಸಿಕೊಂಡಿತು. ಹಾಗಾದರೆ ಭಾರತ ಯಾವಾಗ? 1982, ಸ್ಥಾಪಕ ಸದಸ್ಯ ರಾಷ್ಟ್ರವಲ್ಲ. ಓಕೆ, ಅಂದಿನಿಂದ ಏನು ಮಾಡ್ತಾರೆ? ಈ 2 ಫೆಬ್ರವರಿಯನ್ನು ವಿಶ್ವ ಜೌಗು ದಿವಸ ಅಂಥೇಳಿ, ವಿಶ್ವ ಜೌಗು ದಿವಸ ಅಂಥೇಳಿ ಆಚರಣೆ ಮಾಡಲಾಗ್ತದೆ 2 ಫೆಬ್ರವರಿಯನ್ನು. ಓಕೆ, ಜೌಗು ಪ್ರದೇಶ ಅಂದರೆ ಏನು? ಜೌಗು ಪ್ರದೇಶ ಅಂದರೆ ಏನು? ಸುಮಾರು 6 ಮೀಟರ್ ಆಳದವರೆಗಿರುವ 6 ಮೀಟರ್ ಆಳದವರೆಗೆ ಇರುವ ಎಲ್ಲ ಜಲಮೂಲಗಳನ್ನು, ಅದು ನದಿಯಾಗಿರಬಹುದು ಅಥವಾ ಡ್ಯಾಮ್ಗಳಲ್ಲಿ ನಿಂತ ನೀರಾಗಿರ್ಬೋದು, ಈ ಭತ್ತದ ಭೂಮಿಯಾಗಿರ್ಬೋದು, ಭತ್ತದ ಗದ್ದೆ ಆಗಿರ್ಬೋದು, ಈ ಮಾರ್ಷಸ್ ಮತ್ತು ಈ ರೀತಿಯಾಗಿ ಎಲ್ಲ ಪ್ರದೇಶಗಳನ್ನು ನಾವು ಈ ಜೌಗು ಭೂಮಿ ಅಂತೇಳಿ ಕರಿತೇವೆ. ಸೊ ಇದಷ್ಟು ರಾಮ್ಸರ್ ಕುರಿತು ಮಾಹಿತಿ. ನೆಕ್ಸ್ಟ್, ಈಗ ಭಾರತದಲ್ಲಿ ರಾಮ್ಸರ್ ತಾಣಗಳು ಎಷ್ಟು? ಸ್ನೇಹಿತರೆ, 2026ರ ವೇಳೆಗೆ ಅಂದರೆ ಜುಲೈ ಪ್ರಕಾರ ಭಾರತದಲ್ಲಿ ಒಟ್ಟು 100 ರಾಮ್ಸರ್ ತಾಣಗಳಿವೆ. ಭಾರತದಲ್ಲಿ ಒಟ್ಟು 100 ರಾಮ್ಸರ್ ತಾಣಗಳಿವೆ. ಹಾಗಾದರೆ ಈ 100ನೇ ರಾಮ್ಸರ್ ತಾಣ ಯಾವುದು? ಇತ್ತೀಚೆಗೆ ಇದನ್ನು ಘೋಷಣೆ ಮಾಡಲಾಗಿದೆ. 100ನೇ ರಾಮ್ಸರ್ ತಾಣ ಎಂದು ಉತ್ತರ ಪ್ರದೇಶದ ಈ ಬಲಿಯಾ ಜಿಲ್ಲೆಯಲ್ಲಿರುವ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮವನ್ನು ಭಾರತದಲ್ಲಿ 100ನೇ ರಾಮ್ಸರ್ ತಾಣವೆಂದು ಗುರುತಿಸಲಾಗಿದೆ. ಓಕೆ, ಇದು 100ನೇ ರಾಮ್ಸರ್ ತಾಣ. ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿದ ರಾಜ್ಯ ಯಾವುದು ಅಂತ ನೋಡಿದೆವು ಆಗಲೇ. ಸ್ನೇಹಿತರೆ, ತಮಿಳುನಾಡು ಒಟ್ಟು 20 ರಾಮ್ಸರ್ ತಾಣಗಳನ್ನು ಹೊಂದುವ ಮೂಲಕ ಭಾರತದ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿದ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನೆಕ್ಸ್ಟ್, ಇದು ಆಗೋಣ ಉತ್ತರ ಪ್ರದೇಶ. ಮೂಲತಃ 13 ರಾಮ್ಸರ್ ತಾಣಗಳನ್ನು ಹೊಂದಿದೆ. 13 ರಾಮ್ಸರ್ ತಾಣಗಳನ್ನು ಹೊಂದಿದೆ. ಈ ಮೂಲಕ ಭಾರತ ಏಷ್ಯಾ ಖಂಡದಲ್ಲಿಯೇ ಅತಿ ಹೆಚ್ಚು ತಾಣಗಳನ್ನು ಹೊಂದಿರುವ ದೇಶ ಅಂಥೇಳಿ ಕರೆಯಲಾಗ್ತದೆ. ಭಾರತ ಏಷ್ಯಾ ಖಂಡದಲ್ಲಿಯೇ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿದೆ. ನೆಕ್ಸ್ಟ್, ಭಾರತದಲ್ಲಿ ಯಾವಾಗ ನಾವು 1982ರಂದು ರಾಮ್ಸರ್ ಒಪ್ಪಂದಕ್ಕೆ ಸೈನ್ ಹಾಕಲಾಯಿತು, ಅವಾಗ ಏನು ಮಾಡಲಾಯಿತು? ಭಾರತದಲ್ಲಿಯ ಕೆಲವು ಈ ಸರೋವರಗಳನ್ನು ಈ ರಾಮ್ಸರ್ ತಾಣವೆಂದು ಘೋಷಣೆ ಮಾಡಲಾಯಿತು. ಹಾಗಾಗಿ ಮೊದಲ ರಾಮ್ಸರ್ ತಾಣಗಳು ಯಾವುವು? ಮೂಲತಃ ಒಡಿಸ್ಸಾದ ಚಿಲ್ಕಾ ಸರೋವರ ಮತ್ತು ರಾಜಸ್ಥಾನದ ಕೇವ್ಲಾದೇವ್. ಒಡಿಸ್ಸಾದ ಚಿಲ್ಕಾ ಸರೋವರ ಮತ್ತು ರಾಜಸ್ಥಾನದ ಕೇವ್ಲಾದೇವ್ ರಾಷ್ಟ್ರೀಯ ಉದ್ಯಾನವನಗಳನ್ನು 1981-82ರಲ್ಲಿ ಭಾರತದ ಮೊದಲ ಮತ್ತು ಎರಡನೇ ರಾಮ್ಸರ್ ತಾಣಗಳೆಂದು ಘೋಷಣೆ ಮಾಡಲಾಯಿತು. ಇವು ಮೊದಲ ಮತ್ತು ಎರಡನೇ ರಾಮ್ಸರ್ ತಾಣಗಳು.
ಹಾಗಾದರೆ ಭಾರತದಲ್ಲಿ ಅತಿ ದೊಡ್ಡ ರಾಮ್ಸರ್ ತಾಣ ಯಾವುದು ಅಂತ ಕೇಳ್ಬೋದು. ಅದು ಸುಂದರ್ಬನ್ ಜೌಗು ಪ್ರದೇಶ. ಸುಂದರ್ಬನ್ ಜೌಗು ಪ್ರದೇಶ ಭಾರತದ ಅತಿ ದೊಡ್ಡ ರಾಮ್ಸರ್ ತಾಣ. ಹಾಗಾದರೆ ಅತಿ ಚಿಕ್ಕ ಯಾವುದು? ಅತಿ ಚಿಕ್ಕ ರಾಮ್ಸರ್ ತಾಣ ರೇಣುಕಾ ಜೌಗು ಪ್ರದೇಶ. ರೇಣುಕಾ ಜೌಗು ಪ್ರದೇಶ ಇದು ಮೂಲತಃ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಈ ಸುಂದರ್ಬನ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ. ಹಾಗಾದರೆ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಪರಿಕಲ್ಪನೆ ಬರ್ತದೆ, ಮಾಂಟ್ರೆಕ್ಸ್ ರೆಕಾರ್ಡ್ ಅಂತೇಳಿ. ಮಾಂಟ್ರೆಕ್ಸ್ ರೆಕಾರ್ಡ್ ಏನಿದು? ಮಾಂಟ್ರೆಕ್ಸ್ ರೆಕಾರ್ಡ್ ಅಂದ್ರೆ ಸ್ನೇಹಿತರೆ, ಯಾವ ಜೌಗು ಪ್ರದೇಶಗಳು ಅಳಿವಿನಂಚಿನಲ್ಲಿವೆ, ಅಳಿದು ಹೋಗುತ್ತಿವೆ ಅಥವಾ ಅಳಿದು ಹೋಗುವ ಸಂಭವವಿದೆ ಅಂತಹ ಜೌಗು ಪ್ರದೇಶಗಳ ಸಂರಕ್ಷಣೆಗಾಗಿ ವಿಶೇಷ ಕಾಳಜಿಯನ್ನು ವಹಿಸುವ ಸಲುವಾಗಿ ಈ ರಾಮ್ಸರ್ ತಂಡ ಏನು ಮಾಡ್ತದೆ, ಒಂದು ವಿಶೇಷ ಪಟ್ಟಿಯನ್ನು ಮಾಡ್ತದೆ. ಅವಕ್ಕೆ ಮಾಂಟ್ರೆಕ್ಸ್ ರೆಕಾರ್ಡ್ ಪಟ್ಟಿ ಅಂತೇಳಿ ಕರಿತೇವೆ. ಆ ಪಟ್ಟಿಯಲ್ಲಿ ಮೊದಲು ಭಾರತದ 3 ರಾಮ್ಸರ್ ತಾಣಗಳನ್ನು ಇಡಲಾಗಿತ್ತು. ಆದರೆ ಪ್ರಸ್ತುತ ಈ ಪಟ್ಟಿಯಲ್ಲಿ 2 ರಾಮ್ಸರ್ ತಾಣಗಳದಾವು. ಅವು ಯಾವ್ಯಾವು? ಅವು ಒಂದನೇದು ಲೋಕ್ತಕ್ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಲೋಕ್ತಕ್ ಸರೋವರನೂ ಅದ. ನೆಕ್ಸ್ಟ್ ಕೇವ್ಲಾದೇವ್ ರಾಷ್ಟ್ರೀಯ ಉದ್ಯಾನವನ. ಈ 2 ಸರೋವರಗಳನ್ನು ಏನು ಮಾಂಟ್ರೆಕ್ಸ್ ಪಟ್ಟಿಯಲ್ಲಿ ಅಥವಾ ಮಾಂಟ್ರೆಕ್ಸ್ ರೆಕಾರ್ಡ್ನಲ್ಲಿ ಇಡಲಾಗಿದೆ. ಆರಂಭದಲ್ಲಿ 3 ಅಂದಿದ್ದೆವು. ಇನ್ನೊಂದು ಚಿಲ್ಕಾ ಸರೋವರ ಒಂದಿತ್ತು. ಚಿಲ್ಕಾ ಸರೋವರ ಏನು ಇದರ ಸಂರಕ್ಷಣೆಯ ಭಾಗವಾಗಿ ಇದೇನು ಮಾಡ್ತು, ಸುಧಾರಣೆಗೊಂಡಿದೆ. ಆದ್ದರಿಂದ ಈ ಮಾಂಟ್ರೆಕ್ಸ್ ಪಟ್ಟಿಯಿಂದ ಇದನ್ನು ಕೈ ಬಿಡಲಾಗಿದೆ. ಸೊ ಟೋಟಲ್ ಈಗ ಲೋಕ್ಟಕ್ ಮತ್ತು ಕೇವ್ಲಾದೇವ್ ಈ 2 ಮಾತ್ರ ಮಾಂಟ್ರೆಕ್ಸ್ ರೆಕಾರ್ಡ್ನಲ್ಲಿ ಅದಾವು. ಹಾಗಾದರೆ ಈ ಕರ್ನಾಟಕದಲ್ಲಿ ಎಷ್ಟು ರಾಮ್ಸರ್ ತಾಣಗಳಿವೆ ಅಂದ್ರೆ ಕರ್ನಾಟಕದಲ್ಲಿ ಒಟ್ಟು 4 ರಾಮ್ಸರ್ ತಾಣಗಳನ್ನು ಗುರುತಿಸಲಾಗಿದೆ. ಹಾಗಾದರೆ ಆ 4 ರಾಮ್ಸರ್ ತಾಣಗಳು ಯಾವುವು? ಸ್ನೇಹಿತರೆ, ಮೊದಲನೇದು ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ. ಓಕೆ, 1. ನೆಕ್ಸ್ಟ್ ಅಘನಾಶಿನಿ. ಮೂಲತಃ ಇದು ಅಘನಾಶಿನಿ ನದಿಯ ಮುಖಜ ಭೂಮಿಯಲ್ಲಿ ಕಂಡುಬರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಅಘನಾಶಿನಿ ಒಂದು ರಾಮ್ಸರ್ ತಾಣ. ನೆಕ್ಸ್ಟ್ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ. ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಬಳ್ಳಾರಿ. ನೆಕ್ಸ್ಟ್ ಮಾಗಡಿಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ. ಮಾಗಡಿಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಇದು ಮೂಲತಃ ಗದಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಒಟ್ಟು 4 ಈ ರಾಮ್ಸರ್ ತಾಣಗಳು ಕಂಡುಬರುತ್ತವೆ. ಅತಿ ಹೆಚ್ಚು ತಮಿಳುನಾಡಿನಲ್ಲಿ, ಸೆಕೆಂಡ್ ಹೈಯೆಸ್ಟ್ ಉತ್ತರ ಪ್ರದೇಶದಲ್ಲಿ. ಸೊ ಈ ರೀತಿಯಾಗಿ ರಾಮ್ಸರ್ ತಾಣಗಳ ಬಗ್ಗೆ ವಿಶೇಷವಾಗಿ ನೋಡಿದೆವು. ಮೊದಲನೇ ವಿಡಿಯೋದೊಳಗೆ ಯಾವ್ದು ನೋಡಿದೆವು? ನ್ಯಾಷನಲ್ ಪಾರ್ಕ್ಸ್ಗಳನ್ನು ನೋಡೆವು. ನೆಕ್ಸ್ಟ್ ಟೈಗರ್ ರಿಸರ್ವ್ಗಳನ್ನು ನೋಡೆವು. ಈ ರೀತಿಯಾಗಿ ಇದು ವೆಟ್ಲ್ಯಾಂಡ್ಗಳು ಅಂದರೆ ಜೌಗು ಪ್ರದೇಶಗಳು. ಈ ರೀತಿಯಾಗಿ 3 ಈ ಒಂದು ಫ್ಯಾಕ್ಟ್ಗಳನ್ನು ಅತ್ಯಂತ ವಿವರವಾಗಿ ನೋಡಿದೆವು. ಈ ಒಂದು ಪರಿಕಲ್ಪನೆಯಲ್ಲಿ ಯಾವುದೇ ಪ್ರಶ್ನೆ ಉದ್ಭವ ಆದರೆ ಅವುಗಳ ಮೇಲೆ ಸಂಪೂರ್ಣವಾಗಿ ಬಿಡಿಸುವಂಥ ಸಾಮರ್ಥ್ಯ ಈಗ ಬಂದದ ಅನ್ನುವ ಮೂಲಕ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸ್ನೇಹಿತರೆ, ನೆಕ್ಸ್ಟ್ 25ನೇ ಪ್ರಶ್ನೆ. ವ್ಯೂಹಾತ್ಮಕ ವೇದಿಕೆಯಾಗಿರುವ ಕ್ವಾಡ್ ಈ ಕೆಳಕಂಡ ಯಾವ ದೇಶಗಳನ್ನು ಒಳಗೊಂಡಿದೆ? ಸ್ನೇಹಿತರೆ, ನಾವು ಹಿಂದಿನ ಪ್ರಶ್ನೆಯನ್ನು ಬಿಡಿಸುವಾಗ ಈ ಕ್ವಾಡ್ ಅನ್ನೋದು ಆಪ್ಷನ್ಗಳಲ್ಲಿ ಬಂದಿತ್ತು. ಯುರೋಪಿಯನ್ ಯೂನಿಯನ್ ಬಂದಿತ್ತು, ಬ್ರಿಕ್ಸ್ ಬಂದಿತ್ತು, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಬಂದಿತ್ತು. ಹಾಗಾಗಿ ಆವಾಗ ನೋಡೋ ಮುಂದೆ ಈ 3 ಸಂಘಟನೆಗಳನ್ನು ಅತ್ಯಂತ ವಿವರವಾಗಿ ನೋಡಿದ್ವಿ. ಸೊ ಈಗ ಈ ಕ್ವಾಡದಲ್ಲಿ ಯಾವ ರಾಷ್ಟ್ರಗಳು ಅದಾವು ಅಂತ ಕೇಳ್ಯಾನ. ಸೊ ಕ್ವಾಡ್ನಲ್ಲಿ ಭಾರತ, ಆಸ್ಟ್ರೇಲಿಯಾ, ಜಪಾನ್, USA ಈ 4 ದೇಶಗಳ ಒಂದು ಔಪಚಾರಿಕ ಸಮೂಹ ಯಾವುದಂದ್ರೆ ಅದು ಕ್ವಾಡ್. ಸೊ 25ಕ್ಕೆ ಆನ್ಸರ್ ಯಾವುದು? ಆಪ್ಷನ್ 2. ಸ್ನೇಹಿತರೆ, ಮೂಲತಃ ನೋಡಬೇಕಾದ್ರೆ ಭಾರತ
ಭಾರತ, ಅಮೇರಿಕಾ, ಜಪಾನ್, ಆಸ್ಟ್ರೇಲಿಯಾ. ಈ 4 ಸಮಾನ ಮನಸ್ಕ ರಾಷ್ಟ್ರಗಳು ಒಂದು ಕಡೆ ಬಂದು ಹಿಂದೂ ಮಹಾಸಾಗರದಲ್ಲಿಯ ಎಲ್ಲಿದು ಹಿಂದೂ ಮಹಾಸಾಗರದಲ್ಲಿಯ ಮತ್ತು ಪೆಸಿಫಿಕ್ ಸಾಗರದ ಭಾಗಗಳಲ್ಲಿಯ ಚೀನಾದ ಪ್ರಭಾವವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಇವೇನು ಮಾಡೋದು, ಔಪಚಾರಿಕವಾಗಿ ಒಂದು ಸಂಘವನ್ನು ಮಾಡಿಕೊಂಡು ಉದ್ದೇಶ ರಕ್ಷಣಾತ್ಮಕ ಸಹಕಾರವನ್ನು ನೀಡುವುದಾಗಿರ್ಬೋದು, ಡೇಟಾಗಳನ್ನು ಅಂದರೆ ರಿಯಲ್ ಟೈಮ್ ಡೇಟಾ ಆ್ಯಕ್ಸೆಸ್ಗಳನ್ನು ಒದಗಿಸುವುದು, ಈ ಎಲ್ಲ ಕಾರ್ಯಗಳಲ್ಲಿ ಸಹಕಾರ ಮಾಡುವ ಉದ್ದೇಶದಿಂದ ಈ ಕ್ವಾಡನ್ನು ಸ್ಥಾಪನೆ ಮಾಡಲಾಗಿತ್ತು. ಇವೇನು ಮಾಡ್ತಾವೆ, ಪ್ರತಿ ವರ್ಷ ಮಲಬಾರ್ ಎಕ್ಸರ್ಸೈಸನ್ನು ಹಮ್ಕೋತಾವು. ಮಲಬಾರ್ ನೇವಲ್ ಎಕ್ಸರ್ಸೈಸ್. ಸೊ ಕ್ವಾಡ್ ಅಂದರೆ ಯಾವುವು, ಇಂಡಿಯಾ, ಅಮೇರಿಕಾ, ಆಸ್ಟ್ರೇಲಿಯಾ ಮತ್ತು ಜಪಾನ್ 4 ರಾಷ್ಟ್ರಗಳ ಒಂದು ರಕ್ಷಣಾತ್ಮಕ ಸಹಕಾರ ಉದ್ದೇಶದಿಂದ ನಿರ್ಮಾಣ ಮಾಡಲಾದ ಔಪಚಾರಿಕ ಒಂದು ಸಂಘಟನೆ ಯಾವುದು, ಕ್ವಾಡ್. ನೆಕ್ಸ್ಟ್ ಪಶ್ಚಿಮ ಏಷ್ಯಾ ಕ್ವಾಡ್ ಅಂಥೇಳಿ ಬರ್ತದೆ. ಪಶ್ಚಿಮ ಏಷ್ಯಾ ಕ್ವಾಡ್, ಇದಕ್ಕೆ ನಾವು I2U2 ಅಂಥೇಳಿ ಕರಿತೀವಿ. I2U2. ಸೊ ಈ I2U2ದಲ್ಲಿ ಯಾವ ರಾಷ್ಟ್ರಗಳದಾವು, ಒಂದನೇದು ಇಂಡಿಯಾ, ಇಸ್ರೇಲ್, ಇಂಡಿಯಾ, ಇಸ್ರೇಲ್. U2ದಾಗ UAE, ನೆಕ್ಸ್ಟ್ USA. ಈ ರೀತಿಯಾಗಿ ಇದನ್ನು ಪಶ್ಚಿಮ ಏಷ್ಯಾದ ಕ್ವಾಡ್ ಅಂಥೇಳಿ ಕರಿತೀವಿ ಅಥವಾ I2U2 ಅಂಥೇಳಿ ಕರಿತೀವಿ. ಮೂಲತಃ ಇದರ ಉದ್ದೇಶ ಏನು, ಈ ಪಶ್ಚಿಮ ಏಷ್ಯಾದಲ್ಲಿ ಅಥವಾ ಮಧ್ಯಪ್ರಾಚ್ಯ ಅಂಥೇಳಿ ಏನು ಕರಿತೀವಿ ಆ ಭಾಗದಲ್ಲಿ ನಿರಂತರ ಸಂಘರ್ಷ ನಡೆದಿರ್ತದೆ. ಆ ಸಂಘರ್ಷದ ಸಮಯದಲ್ಲಿ ಪರಸ್ಪರ ಸಹಕಾರ ಕೊಡುವುದಾಗಿರ್ಬೋದು, ಮಿಲಿಟರಿ ನೆರವನ್ನು ಕೊಡುವುದಾಗಿರ್ಬೋದು, ಈ ಆರ್ಥಿಕ ಸುರಕ್ಷತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಂಡು ಹೋಗುವ ಉದ್ದೇಶದಿಂದ ಈ I2U2 ಸಂಘಟನೆಯನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ಇದಷ್ಟು ಕ್ವಾಡ್ ಮತ್ತು ಈ ವೆಸ್ಟ್ ಏಷ್ಯನ್ ಕ್ವಾಡ್ ಬಗ್ಗೆ ನೋಡಿದೆವು. ಸೊ ನೆಕ್ಸ್ಟ್ ಕ್ವಶನ್, ಹಾಗಾಗಿ 25ನೇ ಪ್ರಶ್ನೆಗೆ ಉತ್ತರ ಯಾವುದು, ಆಪ್ಷನ್ 2 ರೈಟ್ ಆನ್ಸರ್ ಅದ. ಯಾಕಂದರೆ ಇಲ್ಲಿ ಚೀನಾ ಅದಂತೇಳಿ ಇದು ಎಲಿಮಿನೇಟ್ ಆಯಿತು, ರಷ್ಯಾ ಕ್ವಾಡ್ದ ಭಾಗವಲ್ಲ, ಅದಕ್ಕೆ ಎಲಿಮಿನೇಟ್ ಆಯಿತು. ನೆಕ್ಸ್ಟ್ UK ಮತ್ತು ಫ್ರಾನ್ಸ್ ಹಾಗೂ ಜರ್ಮನಿ ಕ್ವಾಡ್ಗೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಸೊ ಹಾಗಾಗಿ ಈ 1, 2, 4 ಆಪ್ಷನ್ ಹೋಗ್ತಾವೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಸರಿಯಾದ ಜೋಡಿಗಳನ್ನು ಗುರುತಿಸಿ. ಹರಪ್ಪನ್ ತಾಣ ಮತ್ತು ಯಾವ ನದಿ ದಂಡೆಯ ಮೇಲೆ ಅದಾವ ಅಂತ ಕೇಳ್ಯಾನ. ಸೊ ಮೊಹೆಂಜೊದಾರೋ ಸಿಂಧು ನದಿ ಅಂತ ಕೊಟ್ಟಾನ, ಬನಾವಳಿ ಸರಸ್ವತಿ ಅಂತ ಕೊಟ್ಟಾನ, ಕಾಲಿಬಂಗನ ಗಗ್ಗರ, ಲೋತಲ ರಾವಿ. ಈ ರೀತಿಯಾಗಿ ಹರಪ್ಪನ್ ನಾಗರಿಕತೆಯ ಅಥವಾ ಸಿಂಧೂ ನದಿ ನಾಗರಿಕತೆಯ 4 ಪ್ರಮುಖ ನಗರಗಳನ್ನು ಕೊಟ್ಟಾನ, ಯಾವ ನದಿ ದಂಡೆಯ ಮೇಲೆ ಅದಾವ ಅಂತ ಕೇಳ್ಯಾನ. ಸ್ನೇಹಿತರೆ, ಮೂಲತಃ ಮೊಹೆಂಜೊದಾರೋ ಅನ್ನೋದು ಈ ಸಿಂಧೂ ನದಿ ನಾಗರಿಕತೆಯಲ್ಲಿ ಒಂದು ದೊರೆತ ಪ್ರಮುಖ ಮತ್ತು ಅತ್ಯಂತ ನಿರ್ಣಾಯಕ ತಾಣವಾಗಿದೆ. ಸಿಂಧೂ ನದಿಯ ನಾಗರಿಕತೆಯ ಮಹತ್ವವನ್ನು ಸ್ಪಷ್ಟಪಡಿಸುವ ಮತ್ತು ಅದರ ವೈಭವವನ್ನು ಪ್ರತಿನಿಧಿಸುವ ಮಹತ್ವದ ನಗರ ಯಾವುದು ಅಂದರೆ ಅದು ಮೊಹೆಂಜೊದಾರೋ. ಆದ್ದರಿಂದ ಇದು ಸಿಂಧೂ ನದಿಯ ಮೇಲಿದೆ ಅನ್ನೋ ಒಂದು ಹೇಳಿಕೆ ಅನ್ನೋದು ಸರಿಯಾದ. ಸೊ ಮೊದಲನೇ ಹೇಳಿಕೆ ಅನ್ನೋದು ಸರಿಯಾದ. ಇಂದಿನ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಈ ಮೊಹೆಂಜೊದಾರೋ ಬರ್ತದೆ. ಆ ಮೊಹೆಂಜೊದಾರೋ ನಗರದ ಪಕ್ಕದಲ್ಲಿಂದ ಈ ಸಿಂಧೂ ನದಿ ಹರಿತದ ಅನ್ನೋದು ಸರಿಯಾದ. ನೆಕ್ಸ್ಟ್ ಬನಾವಳಿ. ಸ್ನೇಹಿತರೆ, ಈ ಬನಾವಳಿ ಅನ್ನೋ ಸ್ಟೇಟ್ಮೆಂಟ್ಗೆ ಆಮೇಲೆ ಬರ್ತೀನಿ. 3ನೇ ಸ್ಟೇಟ್ಮೆಂಟ್ ಕಾಲಿಬಂಗನ್. ಯಾವುದು, ಕಾಲಿಬಂಗನ್. ಇದು ಇಂದಿನ ಭಾರತದ ರಾಜಸ್ಥಾನದಲ್ಲಿ ಕಂಡುಬರುವ ಒಂದು ಪ್ರದೇಶ. ಮೂಲತಃ ಇದು ಗಗ್ಗರ್ ನದಿಯ ದಂಡೆಯ ಮೇಲಿದೆ. ಸೊ ಹಾಗಾಗಿ ಈ ಸಿ ಸ್ಟೇಟ್ಮೆಂಟ್ ಏನಲ್ಲ ರೈಟ್ ಅದ. ನೆಕ್ಸ್ಟ್ ಲೋಥಲ್ ರಾವಿ ನದಿ ಅಂತ ಕೊಟ್ಟಾನ. ಲೋಥಲ್ ಇದು ಗುಜರಾತ್ನಲ್ಲಿ ಕಂಡುಬರುವಂಥ ಒಂದು ಪ್ರದೇಶ. ಮೂಲತಃ ಇದು ಬೋಗಾವಾ ನದಿ ದಂಡೆಯ ಮೇಲೆ ಅದ. ಇದನ್ನು ಇಲ್ಲಿ ಯಾವ ಒಂದು ಕುರುಹುಗಳು ದೊರೆತಾವಂದ್ರೆ ಡಾಕ್ಯಾರ್ಡ್ ಅಂದರೆ ಬಂದರು ನಗರ. ಇದು ಸಿಂಧೂ ನಾಗರಿಕತೆಯಲ್ಲಿ ದೊರೆತ ಒಂದು ಬಂದರು ನಗರವಾಗಿದೆ. ಇದು ಮೂಲತಃ ಬೋಗಾವಾ ನದಿಯ ಮೇಲೆ ನಿರ್ಮಾಣವಾದ ಒಂದು ನಗರ. ಸೊ ಹಾಗಾಗಿ ಆಪ್ಷನ್ ಡಿ ಅನ್ನೋದು ರಾಂಗ್ ಅದ. ಸ್ಟೇಟ್ಮೆಂಟ್ ಡಿ ಅನ್ನೋದು ರಾಂಗ್ ಅದ.
ಸೊ ಡಿ ಎಲ್ಲಿದೆ ಇಲ್ಲದ. ಸೊ ಆಪ್ಷನ್ 3 ಹೋಯಿತು, ಆಪ್ಷನ್ 2 ಹೋಯಿತು. ಈಗ ಎ ಮತ್ತು ಬಿ, ಎ ಮತ್ತು ಸಿ. ಸ್ನೇಹಿತರೆ ಇಲ್ಲಿ ಇನ್ನೊಂದು ಗಮನ ಇಡಬೇಕು. ಬನಾವಳಿ ಮೂಲತಃ ಇದು ಸರಸ್ವತಿ ನದಿಯ ಮೇಲೇ ಅದ. ಸರಸ್ವತಿ ನದಿ ಹರಿಯಾಣದ ಈ ಬನಾವಳಿಯಲ್ಲಿದೆ. ಒಣಗಿ ಹೋದ ಈ ಸರಸ್ವತಿ ನದಿಯ ಮೇಲದ. ಆದರೆ ಸರಸ್ವತಿ ನದಿ ಇತ್ತು ಅನ್ನೋದೊಂದು ಕಲ್ಪನೆ ಮಾತ್ರ ಉಳಿದು ಹೋಗಿದೆ. ಇದರ ಬಗ್ಗೆ ಸಂಶಯಗಳದಾವೆ ಇನ್ನೂ. ಆದ್ದರಿಂದ ಈ ಒಂದು ಪ್ರಶ್ನೆಗಳಲ್ಲಿ ಎ ಮತ್ತು ಸಿ ಏನಲ್ಲ ರೈಟ್ ಆನ್ಸರ. ಎ ಮತ್ತು ಬಿ ಕೂಡ ರೈಟ್ ಆಗ್ಬೋದು, ಬಟ್ ಎ ಮತ್ತು ಸಿ ಏನದಾವಲ್ಲ, ಎ ಮತ್ತು ಬಿಗಿಂತ ಹೆಚ್ಚು ರೈಟ್ ಅದಾವು. ಕ್ಲೋಸ್ ಆನ್ಸರ್ ಯಾವುದು? ಎ ಮತ್ತು ಸಿ ಅದ. ಸೊ ಆಪ್ಷನ್ 4 ಏನಲ್ಲ ರೈಟ್ ಆನ್ಸರ್ ಅದ. ಆಪ್ಷನ್ 4 ಏನಲ್ಲ ರೈಟ್ ಆನ್ಸರ. ಸ್ನೇಹಿತರೆ ಈ ಒಂದು ವಿಭಾಗದಿಂದ, ಮುಖ್ಯವಾಗಿ ಸಿಂಧೂ ನದಿಯ ನಾಗರಿಕತೆಯ ವಿಭಾಗದಿಂದ ಈ ಯಾವ ನದಿಯ ಮೇಲೆ ಯಾವ ನಗರಗಳು ನಿರ್ಮಾಣವಾದವು, ಅಥವಾ ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ ಸಿಂಧೂ ನದಿಯ ನಾಗರಿಕತೆಯ ಪ್ರಮುಖ ನಗರಗಳನ್ನು ಜೋಡಿಸಿ ಅಂತ ಕೇಳ್ಬೋದು. ಅತಿ ಉತ್ತರದ ನಗರ ಯಾವುದು, ಅತಿ ದಕ್ಷಿಣದ ನಗರ ಯಾವುದು ಅಂತ ಕೇಳ್ಬೋದು. ಪೂರ್ವದಲ್ಲಿ ಎಲ್ಲಿಯವರೆಗೆ ಈ ಸಿಂಧೂ ನದಿ ನಾಗರಿಕತೆ ವಿಸ್ತಾರವಾಗಿತ್ತು ಅಂತ ಕೇಳ್ಬೋದು. ಪಶ್ಚಿಮದಲ್ಲಿ ಎಲ್ಲಿತನ ಅಂತ ಕೇಳ್ಬೋದು. ಜೊತೆಗೆ ಯಾವ ಯಾವ ನಗರಗಳಿಂದ ಯಾವ ಯಾವ ಕುರುಹುಗಳು ದೊರೆತಿವೆ ಅಂತ ಕೇಳ್ಬೋದು. ಸೊ ಹಾಗಾಗಿ ಒಂದು ಸ್ವಲ್ಪ ಈ ವಿಭಾಗವನ್ನು ವಿವರವಾಗಿ ನೋಡೋದಾದ್ರೆ ಮೊದಲೇನು ಮಾಡೋಣ, ಯಾವ ನಗರಗಳು ಯಾವ ನದಿಯ ದಂಡೆಯ ಮೇಲಿದ್ದು ಅನ್ನೋದು ನೋಡೋಣ. ಮೊದಲನೇದಾಗಿ ಹರಪ್ಪ ನಗರ. ಹರಪ್ಪ ನಗರ ಅಂದರೆ ಇಲ್ಲಿ ಸಿಟಿ ಅನ್ನೋಣ. ಸೊ ಸಿಟಿ. ನೆಕ್ಸ್ಟ್ ರಿವರ್ ಅನ್ನೋಣ. ರಿವರ್ ಅನ್ನೋನು. ನೆಕ್ಸ್ಟ್ ಅಲ್ಲಿ ಫೈಂಡಿಂಗ್ಸ್ ಅಥವಾ ಯಾವ ಕುರುಹುಗಳು ದೊರೆತಿವೆ ಅನ್ನೋದನ್ನು ನೋಡೋಣ. ಓಕೆ. ಹರಪ್ಪ ನಗರ. ಹರಪ್ಪ ನಗರ ಮೂಲತಃ ರಾವಿ ನದಿಯ ದಂಡೆಯ ಮೇಲಿದೆ. ರಾವಿ ನದಿಯ ದಂಡೆಯ ಮೇಲಿದೆ. ಇಲ್ಲಿ ಮೂಲತಃ ಧಾನ್ಯದ ಉಗ್ರಾಣಗಳು, ಬೃಹತ್ ಧಾನ್ಯದ ಉಗ್ರಾಣಗಳು ದೊರೆತಿವೆ. ಮತ್ತು ಇನ್ನೊಂದೇನೆಂದ್ರೆ ಮಾನವ ಅಂಗರಚನಾಶಾಸ್ತ್ರದ ಶಿಲ್ಪಗಳು, ಅಂದ್ರೆ ಮೇಲ್ ಟಾರ್ಸೋ ಅಂಥೇಳಿ ಕರಿತೀವಿ ನಾವು. ಮೇಲ್ ಟಾರ್ಸೋ ಅಂದರೆ ಏನು? ಕೆಂಪು ಮರಳುಗಲ್ಲಿನಿಂದ ಮಾಡಿದ ಪುರುಷನ ಮುಂಡ. ಅಂದ್ರೆ ಅದಕ್ಕೆ ತಲೆ ಇಲ್ಲ, ತಲೆಯ ಭಾಗ ಇಲ್ಲ, ಕೇವಲ ಮುಂಡ ಮಾತ್ರ ಇದೆ ಅಂಥ ಒಂದು ಆಬ್ಜೆಕ್ಟ್ ಎಲ್ಲಿ ಸಿಕ್ಕ್ಯದಂದ್ರೆ ಹರಪ್ಪದಲ್ಲಿ ಸಿಕ್ಕ್ಯದ. ಎತ್ತಿನ ಬಂಡಿಯ ಮಣ್ಣಿನ ಆಕೃತಿಗಳು. ಎತ್ತಿನ ಬಂಡಿ ಅಂದರೆ ಮಣ್ಣಿನ ಆಕೃತಿಗಳು ಹರಪ್ಪದಲ್ಲಿ ದೊರೆತಿವೆ. ಮೂಲತಃ ಈ ಹರಪ್ಪ ನಗರವನ್ನು ಸಂಶೋಧನೆ ಮಾಡಿದವರು ಯಾರು? ಅದು 1921ರಲ್ಲಿ ದಯಾರಾಮ್ ಸಹಾನಿಯವರು. ಇದು ಈ ಸಿಂಧೂ ನದಿಯ ಉತ್ಖನನ ಸಂದರ್ಭದಲ್ಲಿ ಅಥವಾ ಸಿಂಧೂ ನದಿಯ ನಾಗರಿಕತೆಯಲ್ಲಿ ದೊರೆತ ಮೊದಲ ಒಂದು ನಗರ ಇದಾಗಿದ್ದರಿಂದ ಈ ಒಂದು ನಾಗರಿಕತೆಯನ್ನು ನಾವು ಹರಪ್ಪ ನಾಗರಿಕತೆ ಅಂಥೇಳಿ ಕರಿತೇವೆ. ಓಕೆ, ಇದಷ್ಟು ಹರಪ್ಪ ಕುರಿತು. ನೆಕ್ಸ್ಟ್ ಮೊಹೆಂಜೊದಾರೋ. ಮೊಹೆಂಜೊದಾರೋ ಈ ಒಂದು ನಗರ ಮೂಲತಃ ಸಿಂಧೂ ನದಿಯ ದಡದಲ್ಲಿದೆ. ಸಿಂಧೂ ನದಿಯ ದಡದ ಮೇಲೆ ಕಂಡುಬರುತ್ತದೆ. ಈ ನಗರವನ್ನು ಕಂಡುಹಿಡಿದವರು ಯಾರು ಅಂದರೆ ಅದು ಆರ್ ಡಿ ಬ್ಯಾನರ್ಜಿ. 1922ರಲ್ಲಿ ಆರ್ ಡಿ ಬ್ಯಾನರ್ಜಿಯವರು ಮೊಹೆಂಜೊದಾರೋ ನಗರವನ್ನು ಶೋಧ ಮಾಡ್ತಾರೆ. ಇಲ್ಲಿ ಯಾವ ಕುರುಹುಗಳು ದೊರೆತಾವಂದ್ರೆ ಮೊದಲು ಮತ್ತು ಅತಿ ಮುಖ್ಯದ ಅಂದ್ರೆ ಮಹಾಸ್ನಾನಗೃಹ ದೊರೆತದ. ಗ್ರೇಟ್ ಬಾತ್ ಆಫ್ ಮೊಹೆಂಜೊದಾರೋ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಧಾನ್ಯಾಗಾರ, ಬೃಹತ್ ಧಾನ್ಯಾಗಾರ. ಆಗಲೇ ಹೇಳಿದ ಹಾಗೆ ಧಾನ್ಯಾಗಾರ ಅಂತ ಬಂತಂದ್ರೆ ಹರಪ್ಪ ಫೇಮಸ್ ಅದ. ಇಲ್ಲಿ ಮಹಾಸ್ನಾನಗೃಹ ಆಯಿತು. ನೆಕ್ಸ್ಟ್ ನರ್ತಕಿಯ ಕಂಚಿನ ವಿಗ್ರಹ. ನರ್ತಕಿಯ ಕಂಚಿನ ವಿಗ್ರಹ ಇಲ್ಲಿ ಫೇಮಸ್ ಅದ. ನೆಕ್ಸ್ಟ್ ಗಡ್ಡವಿರುವ ಪುರೋಹಿತನ ಅಥವಾ ಅರ್ಚಕನ ವಿಗ್ರಹ. ಗಡ್ಡಧಾರಿ ಅರ್ಚಕ ಅಥವಾ ಪುರೋಹಿತ. ಈ ಒಂದು ಮೊಹೆಂಜೊದಾರೋದಲ್ಲಿ ಈ ಒಂದು ಮೂರ್ತಿ ಏನಲ್ಲ ದೊರೆತಿದೆ. ನೆಕ್ಸ್ಟ್ ಲೋಥಲ್. ಸ್ನೇಹಿತರೆ, ಲೋಥಲ್ ಯಾಕೆ ಇಂಪಾರ್ಟೆಂಟ್ ಅದಂದ್ರೆ ಇದು ಮೂಲತಃ ಭೋಗಾವೋ ನದಿಯ ದಡದಲ್ಲಿ ಕಂಡುಬರ್ತದೆ. ಗುಜರಾತ್ನ ಪ್ರದೇಶದಲ್ಲಿ ಅದ.
ಇಲ್ಲಿ ಮೂಲತಃ ಕೃತಕ ಹಡಗುಕಟ್ಟೆ ಆರ್ಟಿಫಿಷಿಯಲ್ ಡಾಕ್ಯಾರ್ಡ್ ಅಂತೇಳಿ ಕರಿತೀವಿ ನಾವು. ಪ್ರಪಂಚದ ಅತ್ಯಂತ ಹಳೆಯ ಹಡಗುಕಟ್ಟೆ ಈ ಒಂದು ಲೋಥಲ್ನಲ್ಲಿ ಕಂಡುಬರುತ್ತದೆ. ಈ ಮೂಲಕ ಏನು ತಿಳಿತದ, ಲೋಥಲ್ ಒಂದು ಸಮುದ್ರ ವ್ಯಾಪಾರ ಕೇಂದ್ರವಾಗಿತ್ತು ಅಂಥೇಳಿ ಗೊತ್ತಾಗ್ತದೆ. ಇದರ ಜೊತೆಗೆ ಬೆಂಕಿಯ ಯಜ್ಞಕುಂಡಗಳು ಕಂಡುಬರ್ತವೆ ಎಲ್ಲಿ, ಲೋಥಲ್ನಲ್ಲಿ. ಇದು ಲೋಥಲ್ ಆಯಿತು. ನೆಕ್ಸ್ಟ್ ಕಾಲಿಬಂಗನ್. ಸ್ನೇಹಿತರೆ, ಮೂಲತಃ ಕಾಲಿಬಂಗನ್ ಅಂದರೆ ಕಪ್ಪು ಬಳೆಗಳು ಅಂಥೇಳಿ ಅರ್ಥ. ಇದು ಘಗ್ಗರ್ ನದಿಯ ದಡದಲ್ಲಿದೆ. ಇಲ್ಲಿ ಏನೇನು ದೊರೆತು, ಉಳುಮೆ ಮಾಡಿದ ಭೂಮಿ, ಓಕೆ, ಏನು ಉಳುಮೆ ಮಾಡಿದ ಭೂಮಿ. ನೆಕ್ಸ್ಟ್ ಇಲ್ಲಿಯೂ ಕೂಡ ಬೆಂಕಿ ಯಜ್ಞಕುಂಡಗಳು ಕಾಣಸಿಗುತ್ತವೆ. ನೆಕ್ಸ್ಟ್ ಧೋಲಾವೀರ. ಸ್ನೇಹಿತರೆ, ಧೋಲಾವೀರ ಕೂಡ ಭಾರತದ ಈ ಗುಜರಾತ್ನ ರನ್ ಆಫ್ ಕಚ್ ಪ್ರದೇಶದಲ್ಲಿ ಕಂಡುಬರುತ್ತದೆ. ಇದು ಲೂನಿ ನದಿಯ ದಡದಲ್ಲಿದೆ. ಇಲ್ಲಿ ಏನು ದೊರೆತಿದೆ ಅಂದರೆ, ಯಾವ ಕುರುಹುಗಳು ದೊರೆತಾವ ಅಂದ್ರೆ, ಜಗತ್ತಿನ ಅದ್ಭುತ ನೀರು ನಿರ್ವಹಣೆಯ ಒಂದು ಟೆಕ್ನಾಲಜಿ ಅಥವಾ ಒಂದು ಮಾದರಿ ಇಲ್ಲಿ ದೊರೆತದೆ. ನೀರು ನಿರ್ವಹಣೆ ತಂತ್ರ, ನೀರು ನಿರ್ವಹಣೆ ಆಗಿರ್ಬೋದು. ಮೂಲತಃ ನಾವು ಹರಪ್ಪನ್ ನಗರ ಶೈಲಿಯನ್ನು 2 ಭಾಗಗಳಲ್ಲಿ ವಿಭಾಗಿಸಲಾಗಿತ್ತು. ಒಂದು ಊರಿನ ಮೇಲ್ಭಾಗ, ಇದನ್ನು ಸಿಟಾಡೆಲ್ ಅಂತೇಳಿ ಕರಿತಿದ್ದೆವು. ಇದನ್ನು ಅಪ್ಪರ್ ಟೌನ್, ಇದನ್ನು ಲೋವರ್ ಟೌನ್ ಅಥವಾ ಕೆಳಗಿನ ನಗರ ಅಂತೇಳಿ ಕರಿತಿದ್ದೆವು. ಈ ರೀತಿಯಾಗಿ 2 ಭಾಗಗಳಲ್ಲಿ ನಗರವನ್ನು ಡಿವೈಡ್ ಮಾಡಲಾಗಿರುತ್ತಿತ್ತು. ಆದರೆ ಧೋಲಾವೀರದಲ್ಲಿ ನಗರಗಳು 2 ಭಾಗಗಳಾಗಿರದೆ 3 ಭಾಗಗಳಲ್ಲಿ ವಿಭಾಗ ಮಾಡಲಾಗಿತ್ತು. ನಗರಗಳನ್ನು 3 ಭಾಗಗಳಲ್ಲಿ ವಿಂಗಡಿಸಲ್ಪಟ್ಟಿತ್ತು. ಇಲ್ಲಿ ದೊಡ್ಡ ಸೈನ್ ಬೋರ್ಡ್ ಕಂಡುಬರುತ್ತದೆ. ಹರಪ್ಪ ಲಿಪಿಗಳು ಇರುವ ಒಂದು ನಾಮಫಲಕ ಎಲ್ಲಿ ಕಂಡುಬರ್ತದೆ ಅಂದರೆ ಅದು ಧೋಲಾವೀರ ಅನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಲಾಗಿದೆ. ಯಾವಾಗ ಸೇರಿಸಲಾಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಇದಷ್ಟು ಈ ಧೋಲಾವೀರ ಕುರಿತಾಯಿತು. ಧೋಲಾವೀರ ಸಾಮಾನ್ಯವಾಗಿ 3 ಭಾಗಗಳಲ್ಲಿ ವಿಂಗಡಣೆ ಮಾಡಿದ ಒಂದು ನಗರ. ನೆಕ್ಸ್ಟ್ ಚಾನುದಾರೋ. ಸ್ನೇಹಿತರೆ, ಚಾನುದಾರೋ ಸಿಂಧೂ ನದಿಯ ದಡದ ಮೇಲೆ ಕಂಡುಬರುತ್ತದೆ. ಕೋಟೆ ಇಲ್ಲದ ಏಕೈಕ ನಗರವೆಂದರೆ ಅದು ಚಾನುದಾರೋ. ಕೋಟೆ ಇಲ್ಲ, ಯಾವ ರೀತಿಯಾಗಿ ನಾವು ಸಿಟಾಡೆಲ್ ಅಂತೇಳಿ ಕರಿತೀವಿ, ಆ ಸಿಟಾಡೆಲೇ ಇಲ್ಲಿ. ಕೋಟೆ ಇಲ್ಲದ ಏಕೈಕ ನಗರ ಯಾವುದು ಅಂದರೆ ಅದು ಚಾನುದಾರೋ. ನೆಕ್ಸ್ಟ್, ಇದು ಮಣಿಗಳು ಮತ್ತು ಆಭರಣಗಳನ್ನು ತಯಾರಿಸುವ ಕೈಗಾರಿಕಾ ಕೇಂದ್ರವಾಗಿತ್ತು. ಚಾನುದಾರೋ ಏನು ಕೈಗಾರಿಕಾ ಕೇಂದ್ರ. ವ್ಯಾಪಾರ ಕೇಂದ್ರ ಯಾವುದು, ಅದರಲ್ಲೂ ಈ ಸಮುದ್ರ ಮಾರ್ಗದ ಮೂಲಕ ಮಾಡುವ ವ್ಯಾಪಾರದ ಕೇಂದ್ರ ಯಾವುದು ಅಂದರೆ ಲೋಥಲ್ ಅಂಥೇಳಿ ನೋಡಿದೆವು. ಕೈಗಾರಿಕಾ ಕೇಂದ್ರ ಯಾವುದಂದ್ರೆ ಅದು ಚಾನುದಾರೋ. ಮೂಲತಃ ಮಣಿಗಳು ಮತ್ತು ಆಭರಣಗಳನ್ನು ಇಲ್ಲಿ ತಯಾರಿಸಲಾಗುತ್ತಿತ್ತು. ಸೌಂದರ್ಯವರ್ಧಕಗಳ ಕುರುಹುಗಳು ಸಿಗ್ತವು. ಉದಾಹರಣೆಗಾಗಿ ಆಗಿನ ಕಾಲದಲ್ಲಿ ತುಟಿಗೆ ಹಚ್ಚುವ ಲಿಪ್ಸ್ಟಿಕ್ಗಳಾಗಿರ್ಬೋದು, ಶಾಯಿ ಬಾಟಲಿ ಇತ್ಯಾದಿಗಳ ಒಂದು ಕುರುಹುಗಳು ಎಲ್ಲಿ ದೊರೆತಿವೆ ಅಂದರೆ ಅದು ಚಾನುದಾರೋ. ಓಕೆ, ನೆಕ್ಸ್ಟ್ ಬನಾವಳಿ. ಸ್ನೇಹಿತರೆ, ಬನಾವಳಿ ಈ ಒಣಗಿ ಹೋದ ಸರಸ್ವತಿ ಆದರೆ ಇದರ ಬಗ್ಗೆ ಇನ್ನೂ ಸಂಶಯಗಳಿವೆ. ಆದ್ದರಿಂದ ಇದನ್ನು ಸರಿ ಅಂಥೇಳಿ ಗುರುತಿಸ್ಲಿಕ್ಕಾಗಲ್ಲ. ಮತ್ತು ಮೇಲಾಗಿ ಆಪ್ಷನ್ಗಳಲ್ಲಿ ಏನಿತ್ತು, ಇನ್ನೂ ಸಹಜವಾದ ಅಥವಾ ಕರೆಕ್ಟಾದ ಉತ್ತರ ಇತ್ತು, ಅದರಿಂದ ಇದನ್ನು ತಪ್ಪಾಕಿದ್ದೆವು. ಸೊ ಇಲ್ಲಿ ಏನು ಸಿಗ್ತಾವೆ ಅಂದ್ರೆ, ಮಣ್ಣಿನಿಂದ ಮಾಡಿದ ನೇಗಿಲಿನ ಆಕೃತಿ, ಎಲ್ಲಿ ಕಂಡುಬರ್ತದೆ ಅಂದರೆ ಅದು ಬನಾವಳಿಯಲ್ಲಿ ಕಂಡುಬರ್ತದೆ. ಸ್ನೇಹಿತರೆ, ಇನ್ನೊಂದು ರಾಖಿ ಗಡಿ ಅಂತೇಳಿ ಬರ್ತಾರೆ. ರಾಖಿ ಗಡಿ ಇದು ಇಡೀ ಸಿಂಧೂ ನಾಗರಿಕತೆಯಲ್ಲಿ ಅತ್ಯಂತ ದೊಡ್ಡದಾದ ತಾಣ ಯಾವುದಂದ್ರೆ ಅದು ರಾಖಿ ಗಡಿ. ಸೊ ಇದಷ್ಟು ಈ ಸಿಂಧೂ ನದಿಯ ನಾಗರಿಕತೆ
ಮತ್ತು ಆ ನಾಗರಿಕತೆಯಲ್ಲಿ ಯಾವ ನಗರಗಳಲ್ಲಿ ಯಾವ ಕುರುಹುಗಳು ದೊರೆತಾವು, ಯಾವ ನಗರಗಳನ್ನು ಯಾರು ಡಿಸ್ಕವರ್ ಮಾಡಿದ್ರು ಅನ್ನೋದನ್ನು ನೋಡಿದೆವು. ಸೊ ಇದಕ್ಕೆ ಈ ಪ್ರಶ್ನೆಗೆ ಉತ್ತರ ಯಾವುದು ಅನ್ನೋದು ನೋಡಿದ್ರೆ ಉತ್ತರ ಎ ಮತ್ತು ಸಿ, ಆಪ್ಷನ್ 4 ರೈಟ್ ಆನ್ಸರ್. ಆಪ್ಷನ್ 4 ರೈಟ್ ಆನ್ಸರ್. ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ 27ನೇ ಪ್ರಶ್ನೆ. ಕಾಶ್ಮೀರದ ಕವಿ ಬಿಲ್ಲಣನಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ಸ್ನೇಹಿತರೆ, 1ನೇ ಹೇಳಿಕೆ ಅದ, ಈತನು 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿಯಾಗಿದ್ದನು. ಮೂಲತಃ ಈ ಹೇಳಿಕೆ ಅನ್ನೋದು ಸರಿ ಅದ. ಆಪ್ಷನ್ ಸ್ಟೇಟ್ಮೆಂಟ್ ಎ ಅನ್ನೋದು ಸರಿ ಅದ. ನೆಕ್ಸ್ಟ್, 6ನೇ ವಿಕ್ರಮಾದಿತ್ಯನಿಂದ ವಿದ್ಯಾಪತಿ ಎಂಬ ಗೌರವವನ್ನು ಪಡೆದಿದ್ದನು. ಈ ಹೇಳಿಕೆಯೂ ಸರಿ ಅದ. ವಿಕ್ರಮಾಂಕ ದೇವಚರಿತೆ ಎಂಬ ಕೃತಿಯನ್ನು ರಾಜನಿಗೆ ಅರ್ಪಿಸಿದನು. ಈ ಹೇಳಿಕೆಯೂ ಸರಿ ಅದ. ನೆಕ್ಸ್ಟ್, ಚೌರ ಪಂಚಾಶಿಕ ಎಂಬ ಪ್ರಾಚೀನ ಕೃತಿಯನ್ನು ರಚಿಸಿದನು. ಸ್ನೇಹಿತರೆ, ಮೂಲತಃ ಈ ಸ್ಟೇಟ್ಮೆಂಟು ಕರೆಕ್ಟ್ ಅದ. ಆದರೆ ಆಪ್ಷನ್ಗಳನ್ನು ನೋಡಿದಾಗ 4 ಸರಿಯಾಗಿದೆ ಅನ್ನೋ ಆಪ್ಷನ್ ಎಲ್ಲಿ ಇಲ್ಲ. ಇಲ್ಲೇನು ಮಾಡ್ಯಾನ, ತಪ್ಪಾಗಿದೆ ಅಂದಾನ, ಯಾವುದೂ ಇಲ್ಲ ಅನ್ನುವ ಸ್ಟೇಟ್ಮೆಂಟು ಇಲ್ಲ. ಹಾಗಾಗಿ ನಾವೇನು ಥಿಂಕ್ ಮಾಡ್ಬೋದು, ಮೂಲತಃ ಇಲ್ಲಿ ಪ್ರಾಚೀನ ಅಂತೇಳಿ ಕೊಟ್ಟಾನ, ಈತ ಮಧ್ಯಯುಗಿನ ಕವಿ, ಈತ ಏನದಾನ, ಮಧ್ಯಯುಗಿನ ಕವಿ ಅದಾನ. ಮತ್ತು ಈ ಚೌರ ಪಂಚಾಶಿಕ ಅನ್ನೋ ಕೃತಿ ಈತನೇ ರಚಿಸಿದ್ದಾನೆ ಎನ್ನುವುದರ ಬಗ್ಗೆ ಸಂಶಯಗಳದಾವು. ಈತನೇ ರಚಿಸಿದ್ದಾನೆ ಎಂದು ಕೆಲವು ಇತಿಹಾಸಕಾರರು ಹೇಳ್ತಾರೆ. ಆದರೆ ಸಂಶಯವಿದ್ದರಿಂದ ಮತ್ತು ಇಲ್ಲಿ ಪ್ರಾಚೀನ ಕೃತಿ ಎಂಬ ಶಬ್ದವನ್ನು ನೀಡಿದ್ದರಿಂದ ಹಾಗೂ ಈತ ಮಧ್ಯಯುಗಿನ ಕಾಲಕ್ಕೆ ಸೇರಿದವನಾದ್ದರಿಂದ ಈ ಒಂದು ಸ್ಟೇಟ್ಮೆಂಟನ್ನು ನಾವು ರಾಂಗ್ ಹಾಕಬಹುದು. ಯಾಕಂದರೆ ಉಳಿದ ಸ್ಟೇಟ್ಮೆಂಟ್ಗಳನ್ನು ಪರಿಗಣಿಸಲಾಗಿ ಇವುಗಳಲ್ಲಿ ಯಾವುದೇ ತಪ್ಪಿಲ್ಲ. ಆದ್ದರಿಂದ ಇದರಲ್ಲಿ ನಾವು ತಪ್ಪು ಹುಡುಕಬಹುದು. ಸೊ ಹಾಗಾಗಿ ಆಪ್ಷನ್ 4 ಏನಲ್ಲ, ಡಿ ಮಾತ್ರ ತಪ್ಪು ಅಂಥೇಳಿ ಈ ಉತ್ತರಕ್ಕೆ ನಾವು ಬರ್ಬೋದು. ಮೂಲತಃ ಈ ಬಿಲ್ಲಣ 11ನೇ ಶತಮಾನದ ಕಾಶ್ಮೀರಿ ಕವಿ. ಈತ ಕಾಶ್ಮೀರದಿಂದ ಬಂದು ಕಲ್ಯಾಣಿ ಚಾಲುಕ್ಯರ ಶ್ರೇಷ್ಠ ದೊರೆಯಾದ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಬಂದು ಅಲ್ಲೇ ನೆಲೆ ನಿಂತಾನ. 6ನೇ ವಿಕ್ರಮಾದಿತ್ಯ ಈತನಿಗೆ ಆಶಯವನ್ನು ನೀಡ್ತಾನ. ಆ ಆಶಯ ನೀಡಿದ ಒಂದು ಪ್ರತೀಕಾರವಾಗಿ ಇವ ಏನು ಮಾಡ್ತಾನೆ, ಆಶಯದಾತನಿಗೆ ಋಣಿಯಾಗುವ ಉದ್ದೇಶದಿಂದ ಆ ಆಶಯದಾತನ ಚರಿತ್ರೆಯನ್ನು ವಿಕ್ರಮಾಂಕ ದೇವ ಚರಿತ್ರೆ ಎಂಬ ಸುಂದರ ಸಂಸ್ಕೃತ ಕಾವ್ಯವನ್ನು ಅವನ ನೆನಪಿಗಾಗಿ ಅಥವಾ ಅವನ ಕೀರ್ತಿಯನ್ನು ಚಿರಸ್ಥಾಯಿ ಉಳಿಸಲು ಉದ್ದೇಶದಿಂದ ವಿಕ್ರಮಾಂಕ ದೇವ ಚರಿತ್ರೆ ಎಂಬ ಕಾವ್ಯವನ್ನು ಬರೀತಾನೆ. ಓಕೆ, ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಅಥವಾ ಆಪ್ಷನ್ ರೈಟ್ ಆಗ್ತದೆ. ನೆಕ್ಸ್ಟ್, ಬಿಲ್ಲಣನ ಈ ಪಾಂಡಿತ್ಯವನ್ನು ಕಂಡು ಅಥವಾ ಅವನ ಈ ಕಾವ್ಯ ನಿಪುಣತೆಯನ್ನು ಕಂಡು 6ನೇ ವಿಕ್ರಮಾದಿತ್ಯ ಏನು ಮಾಡ್ತಾನೆ, ಅವನಿಗೆ ವಿದ್ಯಾಪತಿ ಎಂಬ ಗೌರವವನ್ನು ನೀಡ್ತಾನೆ. ಓಕೆ, 2ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಯಿತು. ವಿಕ್ರಮಾಂಕ ದೇವಚರಿತೆ ಎಂಬ ಕೃತಿಯನ್ನು ರಾಜನಿಗೆ ಅರ್ಪಣೆ ಮಾಡೋದನ್ನೋದು ನೋಡ್ತೇವೆ. ಈ ಎಲ್ಲ ಕಾರಣಗಳಿಂದ ಈ 3 ಸ್ಟೇಟ್ಮೆಂಟ್ ರೈಟ್ ಆಗ್ತಾವೆ. ಇಲ್ಲಿ ಕೇವಲ ಪ್ರಾಚೀನ ಕೃತಿ ಅನ್ನೋ ಉದ್ದೇಶದಿಂದ ನಾವು ಡಿ ಸ್ಟೇಟ್ಮೆಂಟ್ ಏನದ ರಾಂಗ್ ಅಂದೆವು. ಸೊ ಆಪ್ಷನ್ 4 ಡಿ ಮಾತ್ರ ರಾಂಗ್. ಸ್ನೇಹಿತರೆ, ಈಗ ನಾವು ಬಿಲ್ಲಣನ ಬಗ್ಗೆ ನೋಡಿದೆವು. ಬಿಲ್ಲಣ ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ ಕಲ್ಲಣನ ಬಗ್ಗೆ ಕೇಳ್ಬೋದು. ಆ ಒಂದು ಉದ್ದೇಶದಿಂದ ಕಲ್ಲಣನ ಬಗ್ಗೆ ನೋಡೋದಾದ್ರೆ, ಕಲ್ಲಣ ಮೂಲತಃ 12ನೇ ಶತಮಾನ. ಮೂಲತಃ 12ನೇ ಶತಮಾನದ ಕಾಶ್ಮೀರಿ ಕವಿ. ಈತ ಕೂಡ ಕಾಶ್ಮೀರದವನು, ಕಾಶ್ಮೀರಿ ಕವಿ. ಓಕೆ, ಕಲ್ಲಣ ಮುಖ್ಯವಾಗಿ ರಾಜತರಂಗಿಣಿ ಅನ್ನೋ ಪ್ರಸಿದ್ಧ ಸಂಸ್ಕೃತ ಒಂದು ಕಾವ್ಯವನ್ನು ರಚನೆ ಮಾಡಿದ್ದಾನೆ. ರಾಜತರಂಗಿಣಿ. ಓಕೆ, ಕಲ್ಲಣನ ಕೃತಿ ಯಾವುದು? ರಾಜತರಂಗಿಣಿ. ರಾಜತರಂಗಿಣಿ ಅಂದರೆ ರಾಜರ ನದಿ ಎಂದು ಅರ್ಥ. ಕಾಶ್ಮೀರದ ರಾಜರ ಇತಿಹಾಸವನ್ನು ಆರಂಭದಿಂದ ಕ್ರಿಸ್ತಶಕ 12ನೇ ಶತಮಾನದವರೆಗೆ ಅತ್ಯಂತ ವ್ಯವಸ್ಥಿತವಾಗಿ ಹೆಣೆದು ಕೊಡುವ ಒಂದು ಕಾರ್ಯವನ್ನು ಯಾರು ಮಾಡ್ಯಾರಂದ್ರೆ ಕಲ್ಲಣ. ರಾಜತರಂಗಿಣಿ ಅಂದರೆ ರಾಜರ ನದಿ. ಅರ್ಥಾರ್ಥ ಏನು? ಒಂದು ರಾಜರ ಮನೆತನದ ರಾಜಮನೆತನದ ಇತಿಹಾಸವನ್ನು ಹೆಣೆಯುವ ಕಾರ್ಯ ಇದು ರಾಜತರಂಗಿಣಿ ಮಾಡ್ತದೆ. 12ನೇ ಶತಮಾನದವರೆಗೆ ಅತ್ಯಂತ ವ್ಯವಸ್ಥಿತವಾಗಿ ಹೆಣೆದಿದ್ದಾನೆ. ಕಲ್ಲಣನನ್ನು ನಾವು ಭಾರತದ ಮೊದಲ ವೈಜ್ಞಾನಿಕ ಇತಿಹಾಸಕಾರ ಅಂಥೇಳಿ ಕರಿತೇವೆ. ಭಾರತದ
ಮೊದಲ ವೈಜ್ಞಾನಿಕ ಇತಿಹಾಸಕಾರ ಅಂತೇಳಿ ಕರಿತೇವೆ. ಯಾಕಂದ್ರೆ ಅವನ ರಾಜತರಂಗಿಣಿಯಲ್ಲಿ ವೈಜ್ಞಾನಿಕ ಪರಿಕಲ್ಪನೆಯ ಆಧಾರದಲ್ಲಿ ಒಂದು ಆ ಮನೆತನದ ಒಂದು ಕಾಲಘಟ್ಟವನ್ನು ಅತ್ಯಂತ ಸೂಕ್ಷ್ಮವಾಗಿ ಸವಿವರವಾಗಿ ಹೆಣೆಯುವಂಥ ಒಂದು ಕಾರ್ಯವನ್ನು ಮಾಡ್ಯಾನ. ಆದ್ದರಿಂದ ಆತನನ್ನು ಭಾರತದ ಮೊದಲ ವೈಜ್ಞಾನಿಕ ಇತಿಹಾಸಕಾರ ಅಂಥೇಳಿ ಕರಿತೇವೆ. ಸೊ ಇದಷ್ಟು ಕಲ್ಲಣ್ಣನ ಕುರಿತು ಮಾಹಿತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಗುಪ್ತರ ಕಾಲದ ದಾನವಾಗಿ ನೀಡಲಾದ ಭೂಮಿಯ ಲಕ್ಷಣಗಳನ್ನು ಗುರುತಿಸಿ. ಸ್ನೇಹಿತರೆ, ಆಗಿನ ಕಾಲದಲ್ಲಿ ರಾಜರುಗಳು ದಾನವಾಗಿ ಹಲವು ಭೂಮಿಗಳನ್ನು ವಿವಿಧ ಜನರಿಗೆ ನೀಡ್ತಿದ್ರು. ಬ್ರಾಹ್ಮಣರಿಗೆ ನೀಡ್ತಿದ್ರು, ಅಗ್ರಹಾರ ಅಂತೇಳಿ ನೀಡ್ತಿದ್ರು, ದೇವಸ್ಥಾನಗಳಿಗೆ ನೀಡ್ತಿದ್ರು. ಈ ರೀತಿಯಾಗಿ ವಿವಿಧ ರೂಪದಲ್ಲಿ ದಾನಗಳನ್ನು ನೀಡ್ತಿದ್ರು. ಸೊ ಇಲ್ಲಿ ಏನಂತ ಕೇಳೋಣ, ಗುಪ್ತರ ದಾನವಾಗಿ ನೀಡಲಾದ ಭೂಮಿಯ ಲಕ್ಷಣಗಳು. ಭೂಮಿಯ ಸಂಪೂರ್ಣ ಉತ್ಪಾದನೆ ರೈತರಿಗೆ ಸೇರಿತ್ತು. ನೆಕ್ಸ್ಟ್, ಈ ಭೂಮಿಯು ಭೂ ಕಂದಾಯದಿಂದ ವಿನಾಯಿತಿಯನ್ನು ಪಡೆದಿತ್ತು. ಅವರ ಕಷ್ಟ ಕಾಲದಲ್ಲಿ ಅದನ್ನು ಮಾರಬಹುದಾಗಿತ್ತು. ಭೂ ಒಡೆತನ ರಾಜನಿಗೆ ಸೇರಿತ್ತು. ಸ್ನೇಹಿತರೆ, ಇಲ್ಲಿ ಸಾಮಾನ್ಯ ಲಾಜಿಕನ್ನು ಹಚ್ಚಿ ಈ ಕ್ವಶನನ್ನು ಬಿಡಿಸ್ಬೋದು. ಯಾವ ರೀತಿಯಾಗಿ ಬಿಡಿಸ್ಬೋದು? ಸಪೋಸ್ ಇವರು ರಾಜ, ಬ್ರಾಹ್ಮಣರಿಗೆ ಬ್ರಹ್ಮದಾನ ಅಂಥೇಳಿ ಈ ಒಂದು ಭೂಮಿಯನ್ನು ಕೊಟ್ಟಾರ. ಇದೊಂದು ಭೂಮಿಯನ್ನು ಬ್ರಾಹ್ಮಣರಿಗೆ ಬ್ರಹ್ಮದಾನ ಅಂತ ಕೊಟ್ಟಾರ ಅಂಥೇಳಿ ತಿಳ್ಕೊರಿ. ನೆಕ್ಸ್ಟ್, ಈ ಭೂಮಿಯ ಉಳುಮೆ ಆಗಿರ್ಬೋದು, ಈ ಭೂಮಿಯ ಎಲ್ಲ ಕೆಲಸ ಕಾರ್ಯಗಳನ್ನು ಯಾರು ಮಾಡ್ತಾರೆ? ಬ್ರಾಹ್ಮಣ ಮಾಡೋದಿಲ್ಲ. ಬ್ರಾಹ್ಮಣ ಏನು ಮಾಡ್ತಾನೆ? ರೈತರನ್ನು ಯಾರು ಮಾಡ್ತಾನೆ? ನೇಮಕ ಮಾಡ್ತಾನೆ. ರೈತರು ಈ ಭೂಮಿಯಲ್ಲಿ ಉಳುಮೆಯನ್ನು ಮಾಡಿ ಬಿತ್ತಿ ಬೆಳೆದು ಬೆಳೆಯನ್ನು ತೆಗಿತಾರೆ. ಆ ಬಂದ ಬೆಳೆಯಲ್ಲಿ ಕೆಲವು ಭಾಗವನ್ನು ಬ್ರಾಹ್ಮಣರಿಗೆ ಕೊಡ್ತಾರೆ, ಕೆಲವು ಭಾಗವನ್ನು ತಾವೇ ಇಟ್ಕೋತಾರೆ. ಇದು ಕಾಮನ್ ಸೆನ್ಸ್ ಇದು. ಹಾಗಾಗಿ ಭೂಮಿಯ ಸಂಪೂರ್ಣ ಉತ್ಪಾದನೆ ರೈತರಿಗೆ ಸೇರಿತ್ತು. ತಪ್ಪು ಇದು. ಯಾಕಂದರೆ ಈ ಭೂಮಿಯ ಉತ್ಪಾದನೆಯ ಕೆಲವು ಭಾಗವನ್ನು ರೈತರು ಇಟ್ಕೊಂಡ್ರೆ, ಕೆಲವು ಭಾಗವನ್ನು ಬ್ರಾಹ್ಮಣರಿಗೆ, ಮೂಲತಃ ಇವರಿಗೆ ದೊರೆತ ಇದು ಭೂಮಿ ಮೂಲತಃ ಯಾರಿಗೆ ಸೇರಿದ್ದು? ಬ್ರಾಹ್ಮಣರಿಗೆ ಸೇರಿದ್ದು. ರಾಜ ಅವರಿಗೆ ಬ್ರಹ್ಮದಾನದ ರೂಪದಲ್ಲಿ ದಾನ ನೀಡಿರುವಂಥದ್ದು. ಆದ್ದರಿಂದ ಉತ್ಪಾದನೆ ರೈತರಿಗೆ ಮತ್ತು ಬ್ರಾಹ್ಮಣರಿಗೆ ಹೋಗ್ತದೆ. ಸೊ ಒಂದನೇ ಹೇಳಿಕೆ ತಪ್ಪಾಗ್ತದೆ. ಒಂದನೇ ಹೇಳಿಕೆ ತಪ್ಪದಂದ್ರೆ ಆಪ್ಷನ್ 1 ಮತ್ತು 3 ಹೋಗ್ತಾವು. ನೆಕ್ಸ್ಟ್, ಈ ಭೂಮಿಯು ಭೂ ಕಂದಾಯದಿಂದ ವಿನಾಯಿತಿಯನ್ನು ಪಡೆದಿತ್ತು. ಎಸ್ ಸ್ನೇಹಿತರೆ, ರಾಜ ಏನು ಮಾಡ್ತಾನೆ? ಈ ಭೂಮಿಯನ್ನು ನೀಡುವುದರ ಜೊತೆಗೆ ಈ ಭೂಮಿಯ ಮೇಲಿನ ಭೂ ಕಂದಾಯವನ್ನು ವಿನಾಯಿತಿ ನೀಡ್ತಾನೆ. ಭೂ ಕಂದಾಯದಿಂದ ವಿನಾಯಿತಿಯನ್ನು ನೀಡ್ತಾನೆ. ಸೊ 2 ಏನಾಯಿತು? ರೈಟ್ ಆಯಿತು. ಇನ್ನೊಂದು ಥರ ಹೆಂಗಂದ್ರೆ, ಇಲ್ಲಿ ಎರಡೂ ಆಪ್ಷನ್ಗಳಲ್ಲಿ 2 ಕಾಮನ್ ಅದ. ಹಾಗಾಗಿ 2 ಕಡ್ಡಾಯವಾಗಿ ರೈಟ್ ಇರಬೇಕು. ಆದ್ದರಿಂದ 2 ಏನದ? ರೈಟ್ ಅದ. ನೆಕ್ಸ್ಟ್, ಅವರ ಕಷ್ಟ ಕಾಲದಲ್ಲಿ ಅದನ್ನು ಮಾರಬಹುದಾಗಿತ್ತು. ಸ್ನೇಹಿತರೆ, ಈ ಗುಪ್ತರ ಕಾಲದಲ್ಲಿ ರಾಜರು ಬ್ರಾಹ್ಮಣರಿಗೆ ಅಥವಾ ಇತರ ಯಾರಿಗೇ ಈ ಭೂಮಿಯನ್ನು ದಾನ ಮಾಡಿದ್ರೆ, ಆ ದಾನವಾಗಿ ಪಡೆದ ಜಮೀನನ್ನು ಮಾರಾಟ ಮಾಡುವ ಅಧಿಕಾರ ಈ ದಾನವನ್ನು ಇಸ್ಕೊಂಡವ್ರಿಗೆ ಇರಲಿಲ್ಲ. ಸೊ ಹಾಗಾಗಿ 3ನೇ ಸ್ಟೇಟ್ಮೆಂಟ್ ಅನ್ನೋದು ರಾಂಗ್ ಅದ. ಕಷ್ಟ ಕಾಲದಲ್ಲಿ ಆಗಿರ್ಬೋದು, ಯಾವುದೇ ಸಂದರ್ಭದಲ್ಲಿ ದಾನವಾಗಿ ಪಡೆದಂಥ ಈ ಭೂಮಿಯನ್ನು ಮಾರಾಟ ಮಾಡುವ ಹಾಗಿರಲಿಲ್ಲ. ಸೊ 3ನೇ ಹೇಳಿಕೆ ಅನ್ನೋದು ರಾಂಗ್ ಅದ. ಭೂ ಒಡೆತನ ರಾಜನಿಗೆ ಸೇರಿತ್ತು. ಇದು ಕೂಡ ತಪ್ಪದ. ಯಾಕಂದ್ರೆ ರಾಜ ಒಂದು ಸಲ ಯಾರಿಗೇ ಭೂಮಿಯನ್ನು ದಾನ ಮಾಡಿದ್ದೇ ಆದ್ರೆ, ಭೂಮಿಯನ್ನು ದಾನ ಯಾವಾಗ ಮಾಡ್ತಾರೆ? ರಾಜನ ಹೆಸರಿನಲ್ಲಿರುವ ಆಸ್ತಿಯನ್ನು ಯಾರಿಗೆ ದಾನ ಮಾಡಿರ್ತಾನಲ್ಲ ಅವರ ಹೆಸರಿಗೆ ವರ್ಗಾಯಿಸುವುದು. ಹಾಗಾಗಿ ಭೂ ಒಡೆತನ ಯಾರಿಗೆ ಹೋಯ್ತು? ದಾನ ತೆಗೆದುಕೊಂಡವರಿಗೆ ಹೋಗ್ತದೆ. ಸೊ ಹಾಗಾಗಿ 4ನೇ ಹೇಳಿಕೆನೂ ರಾಂಗ್ ಅದ. ಸೊ ಕೇವಲ 2 ಮಾತ್ರ ಸರಿಯಾಗಿದೆ ಅನ್ನೋದು ಇದರ ಆಪ್ಷನ. ಸ್ನೇಹಿತರೆ, ಸಾಮಾನ್ಯವಾಗಿ ಈ ಗುಪ್ತರ ಕಾಲದಲ್ಲಿ ಅಗ್ರಹಾರ ಅಂಥೇಳಿ ದಾನವನ್ನು ಮಾಡಲಾಗುತ್ತಿತ್ತು. ಏನಿದು ಅಗ್ರಹಾರ ಅಂದ್ರೆ, ಬ್ರಾಹ್ಮಣರಿಗೆ ದಾನವಾಗಿ ನೀಡಲಾಗುತ್ತಿದ್ದ ಕೃಷಿ ಭೂಮಿ ಅಥವಾ ಕೆಲವೊಂದು ವೇಳೆ ಇಡೀ ಹಳ್ಳಿಗಳನ್ನೇ ದಾನವಾಗಿ ನೀಡಲಾಗುತ್ತಿತ್ತು. ಆ ಹಳ್ಳಿಗಳಿಂದ ಬರುವ ಆದಾಯಗಳನ್ನು ಬ್ರಾಹ್ಮಣರು ತಮ್ಮ ಪೂಜೆ ಪುರಸ್ಕಾರಗಳಿಗೆ ಪ್ರತಿಫಲವಾಗಿ ಅದನ್ನು ಸ್ವೀಕರಿಸ್ತಿದ್ದರು. ಇದು ಅಗ್ರಹಾರ ಅಂಥೇಳಿ ಕರಿತಿದ್ದೆವು. ನೆಕ್ಸ್ಟ್, ಬ್ರಹ್ಮದೇಯ ಅಂತ ಬರ್ತದೆ. ಧಾರ್ಮಿಕ ಮತ್ತು ಶೈಕ್ಷಣಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದ ಈ ಬ್ರಾಹ್ಮಣ ಸಮೂಹಕ್ಕೆ ಸಾಮೂಹಿಕವಾಗಿ ನೀಡಲಾಗುತ್ತಿದ್ದ ಭೂಮಿಯನ್ನು ಏನಂತ ಕರಿತಿದ್ದೆವು? ಬ್ರಹ್ಮದೇಯ ಅಂಥೇಳಿ ಕರಿತಿದ್ದೆವು. ಸೊ ಸ್ನೇಹಿತರೆ, ನಾವು ಅಗ್ರಹಾರಗಳನ್ನು ನೋಡಿದೆವು, ಬ್ರಹ್ಮದೇಯಗಳನ್ನು ನೋಡಿದೆವು. ನೆಕ್ಸ್ಟ್, ದೇವದಾನ ಅಂಥೇಳಿ ಬರ್ತಿತ್ತು. ದೇವದಾನ ಹಾಗಂದರೆ ಏನು ಸ್ನೇಹಿತರೆ?
ದೇವಸ್ಥಾನಗಳ ದೈನಂದಿನ ಪೂಜೆ ಉತ್ಸವಗಳನ್ನು ಮತ್ತು ದೇವಸ್ಥಾನದ ಈ ವಾಸ್ತುಶಿಲ್ಪಗಳನ್ನು ಕಟ್ಟಡಗಳನ್ನು ಅವುಗಳ ದುರಸ್ತಿ ಕಾರ್ಯನಿರ್ವಹಣೆಗಾಗಿ ಮಠ ಮತ್ತು ದೇವಸ್ಥಾನಗಳ ಟ್ರಸ್ಟ್ಗಳಿಗಾಗಿ ರಾಜನು ನೀಡುತ್ತಿದ್ದ ಭೂಮಿಯನ್ನು ಏನಂತ ಕರಿತೇವೆ, ದೇವದಾನ ಅಂತ ಕರಿತೇವೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬೇಕು, ಆಗಿನ ಕಾಲದಲ್ಲಿ ಅಥವಾ ಈಗಲೂ ಕೂಡ ಪ್ರತಿಯೊಂದು ದೇವಸ್ಥಾನವು ಸಾವಿರಾರು ಎಕರೆ ಆಸ್ತಿಗಳನ್ನು ಹೊಂದಿತ್ತು. ಆ ಭೂಮಿಯಿಂದ ಬಂದ ಈ ಆದಾಯದಿಂದ ದೇವಾಲಯದ ನಿರ್ವಹಣೆ ಆಗಿರ್ಬೋದು, ಕಟ್ಟಡಗಳ ದುರಸ್ತಿ ಆಗಿರ್ಬೋದು, ಇತರ ಉತ್ಸವಗಳಾಗಿರ್ಬೋದು, ಈ ರೀತಿಯಾಗಿ ನಿರ್ವಹಣೆ ಮಾಡಲಾಗುತ್ತಿತ್ತು. ಇವುಗಳನ್ನು ಏನಂತ ಕರಿತಿದ್ದೆವು, ದೇವದಾನ ಅಂತೇಳಿ ಕರಿತಿದ್ದೆವು. ನೆಕ್ಸ್ಟ್ ಲೌಕಿಕ ದಾನ ಅರಮನೆಯ ಅಧಿಕಾರಿಗಳು, ಸೈನಿಕರು ಅಥವಾ ಲೇಖಕರಿಗೆ, ಸಾಹಿತಿಗಳಿಗೆ ಅವರ ಅತ್ಯುತ್ತಮ ಸೇವೆಗಾಗಿ ಅವರ ಅತ್ಯುತ್ತಮ ಸೇವೆಯನ್ನು ಪರಿಗಣಿಸಿ ರಾಜ ಏನು ಮಾಡ್ತಿದ್ದ, ಪ್ರಶಸ್ತಿ ರೂಪದಲ್ಲಿ ಜಮೀನುಗಳನ್ನು ಕೊಡ್ತಿದ್ದ. ಅದಕ್ಕೆ ಲೌಕಿಕ ದಾನಗಳು ಅಥವಾ ಸೆಕ್ಯುಲರ್ ಗ್ರ್ಯಾಂಟ್ಸ್ ಅಂತೇಳಿ ಕರಿತಿದ್ದೆವು, ಸೆಕ್ಯುಲರ್ ಗ್ರ್ಯಾಂಟ್ಸ್. ನೆಕ್ಸ್ಟ್ ಇನ್ನೊಂದು ಈ ಭಾಗದಲ್ಲಿ ತಿಳ್ಕೊಬೇಕಾದ್ರೆ, ಭೂಮಿಯನ್ನು ಗುಪ್ತರ ಕಾಲದಲ್ಲಿ ಭೂಮಿಯನ್ನು ವರ್ಗೀಕರಣ ಮಾಡಲಾಗಿತ್ತು. ಯಾವ ರೀತಿ ವರ್ಗೀಕರಣ ಮಾಡಲಾಗಿತ್ತು? ಈ ವರ್ಗೀಕರಣದ ಆಧಾರದ ಮೇಲೆ ಯಾವ ಭೂಮಿಗೆ ಎಷ್ಟು ಕಂದಾಯವನ್ನು ವಿಧಿಸಲಾಗುವುದು ಅಂಥೇಳಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತಿತ್ತು. ಸ್ನೇಹಿತರೆ, ಮೂಲತಃ ಮೊದಲನೇದು ಕ್ಷೇತ್ರ. ಈ ಒಂದು ವಿಧದ ಭೂಮಿಯಲ್ಲಿ ಮುಖ್ಯವಾಗಿ ಬೇಸಾಯಕ್ಕೆ ಯೋಗ್ಯವಾದ ಫಲವತ್ತಾದ ಕೃಷಿ ಭೂಮಿಯನ್ನು ನಾವು ಕ್ಷೇತ್ರ ಅಂತೇಳಿ ಕರಿತಿದ್ದೆವು. ಬೇಸಾಯಕ್ಕೆ ಯೋಗ್ಯವಾದ ಫಲವತ್ತಾದ ಕೃಷಿ ಭೂಮಿ. ನೆಕ್ಸ್ಟ್ ಖಿಲ ಅಂದರೆ ಏನು? ಯಾವುದೇ ಬೆಳೆ ಬೆಳೆಯದ ಪಾಳು ಬಿದ್ದ ಭೂಮಿ. ಪಾಳು ಭೂಮಿಯನ್ನು ಏನಂತ ಕರಿತಿದ್ದೆವು, ಖಿಲ ಅಂತೇಳಿ ಕರಿತಿದ್ದೆವು. ಅಪ್ರಹತ ಅಂತೇಳಿ ಕರಿತಿದ್ದೆವು. ನೆಕ್ಸ್ಟ್ ಅಪ್ರಹತ ಅಂದರೆ ಏನು? ಉಳುಮೆ ಮಾಡದ ಕಾಡು ಅಥವಾ ಅರಣ್ಯ ಭೂಮಿ. ಇಲ್ಲಿ ಯಾವುದೇ ಥರದ ಉಳುಮೆಯನ್ನು ಮಾಡಲಾಗುವುದಿಲ್ಲ, ಯಾಕಂದರೆ ಇಲ್ಲಿಯ ಮಣ್ಣು ಫಲವತ್ತಾಗಿರುವುದಿಲ್ಲ. ಯಾವ ಥರದ ಮಣ್ಣು ಈ ಅರಣ್ಯ ಭಾಗದಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಾ ಅನ್ನೋದು, ವಿಶೇಷವಾಗಿ ಈ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಂಡುಬರ್ತಾ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ. ನೆಕ್ಸ್ಟ್ ವಾಸ್ತು ಭೂಮಿ. ಜನರು ವಾಸಿಸಲು ಯೋಗ್ಯವಾದ ಭೂಮಿಯನ್ನು ವಾಸ್ತು ಭೂಮಿ ಅಂತೇಳಿ ಕರಿತಿದ್ದೆವು. ನೆಕ್ಸ್ಟ್ ಗಪಾತ್ಶರ ಅಥವಾ ಚರಂಗ. ಹಾಗಂದ್ರೆ ಏನು? ಚರ ಅಲ್ಲ, ಶರಹ. ಗಪಾತ್ಶರ ಜಾನುವಾರುಗಳನ್ನು ಮೇಯಿಸಲು ವಿಶೇಷವಾಗಿ ಒಂದು ನಿರ್ದಿಷ್ಟ ಭೂಮಿಯನ್ನು ಡೆಡಿಕೇಟೆಡ್ ಆಗಿ ಇಡಲಾಗುತ್ತಿತ್ತು, ಹುಲ್ಲುಗಾವಲು ಅಂಥೇಳಿ. ಅದಕ್ಕೆ ಗಪಾತ್ಶರ ಅಂತೇಳಿ ಕರಿತಿದ್ದೆವು. ಈ ರೀತಿಯಾಗಿ ಒಟ್ಟು ಭೂಮಿಯನ್ನು ವಿವಿಧ ಭಾಗಗಳಲ್ಲಿ ವರ್ಗೀಕರಣ ಮಾಡಿ ಆ ಭೂಮಿಗೆ ಆಯಾ ಭೂಕಂದಾಯವನ್ನು ನಿಗದಿಪಡಿಸಲಾಗುತ್ತಿತ್ತು. ಇದು ಗುಪ್ತರ ಕಾಲದಲ್ಲಿ ಕಂಡುಬರ್ತಾವು. ಸೊ ಇದಷ್ಟು ಈ ಗುಪ್ತರ ಕಾಲದ ಒಂದು ಆಡಳಿತಾತ್ಮಕ ಮತ್ತು ಈ ಭೂಕಂದಾಯ ವ್ಯವಸ್ಥೆಯ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಚಂಪಾರಣ್ ಸತ್ಯಾಗ್ರಹಕ್ಕೆ ಸಂಬಂಧಿಸಿದವರನ್ನು ಗುರುತಿಸಿ. ಸಂಬಂಧಿಸಿರದವರನ್ನು. ಸೊ ಬಾಬು ರಾಜೇಂದ್ರ ಪ್ರಸಾದ ಚಂಪಾರಣ್ಯ ಸತ್ಯಾಗ್ರಹದ ಒಂದು ಮುಖ್ಯ ಭಾಗಿಯಾಗಿದ್ದರು. JB ಕೃಪಲಾನಿಯವರು ಆಗಿದ್ದರು. ನರಹರಿ ಪಾರೇಖ್ ಅವರು ಆಗಿದ್ದರು. ಮೂಲತಃ ಜವಾಹರ್ಲಾಲ್ ನೆಹರು ಅವರು ಇನ್ನೂ ಈ ಸ್ವತಂತ್ರ ಹೋರಾಟಕ್ಕೆ ಧುಮುಕಿರಲಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಈ ಜವಾಹರ್ಲಾಲ್ ನೆಹರು ಅನ್ನೋದು ರೈಟ್ ಆನ್ಸರ್. ಈ ಚಂಪಾರಣ್ ಸತ್ಯಾಗ್ರಹಕ್ಕೆ ಸಂಬಂಧಿಸಿರದವರು ಯಾರಂದ್ರೆ ಅದು ಜವಾಹರ್ಲಾಲ್ ನೆಹರು. ಸ್ನೇಹಿತರೆ, ಮೂಲತಃ ಈ ಚಂಪಾರಣ್ ಸತ್ಯಾಗ್ರಹ ಯಾವಾಗಾಯಿತು, ಯಾವ ಉದ್ದೇಶಕ್ಕಾಗಿ ಆಯಿತು, ಯಾರ ನೇತೃತ್ವದಲ್ಲಿ ಆಯಿತು ಅನ್ನೋ ಮುಂಚೆ ಮೊದಲು ಭಾರತದಲ್ಲಿ ಗಾಂಧೀಜಿಯವರು 9 ಜನವರಿ 1915 ಬಂದರು. ಈ ದಿನವನ್ನು ನಾವು ಇಂದಿಗೂ ಕೂಡ ಪ್ರವಾಸಿ ಭಾರತೀಯ ದಿವಸ ಅಂಥೇಳಿ ಆಚರಣೆ ಮಾಡ್ತೇವೆ. ಪ್ರವಾಸಿ ಭಾರತೀಯ ದಿವಸ. ಸೊ ಆರಂಭದಲ್ಲಿ ಇದನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತಿತ್ತು. ಈಗ ಪ್ರತಿ 2 ವರ್ಷಗಳಿಗೊಮ್ಮೆ ಆಚರಣೆಯನ್ನು ಮಾಡ್ತೇವೆ. 1915 ಭಾರತಕ್ಕೆ ಬಂದ ಮಹಾತ್ಮ ಗಾಂಧೀಜಿಯವರು ಗೋಪಾಲಕೃಷ್ಣ ಗೋಖಲೆಯ ಒಂದು ಸಜೆಷನ್ ಮೇರೆಗೆ ಏನು ಮಾಡ್ತಾರೆ, ಭಾರತದ ತುಂಬೆಲ್ಲ ಸಂಚಾರ ಮಾಡ್ತಾರೆ. ಭಾರತದ ಪರಿಸ್ಥಿತಿಗಳನ್ನು ಅವಲೋಕನವನ್ನು ಮಾಡ್ತಾರೆ. ಭಾರತದ ಸ್ವತಂತ್ರ ಹೋರಾಟಕ್ಕಾಗಿ
ಯಾವ ರೀತಿಯಲ್ಲಿ ಸಿದ್ಧರಾಗಬೇಕು, ಜನರನ್ನು ಯಾವ ರೀತಿ ಒಕ್ಕೂಟಪಡಿಸಬೇಕು ಅನ್ನೋದನ್ನು ಅಧ್ಯಯನ ಮಾಡ್ತಾರೆ. ಮೊದಲ ಬಾರಿಗೆ ಇವರು 1917ರಲ್ಲಿ ಚಂಪಾರಣ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಚಂಪಾರಣ ಸತ್ಯಾಗ್ರಹ ಮೂಲತಃ ಇದು ಬಿಹಾರದಲ್ಲಿಯ ಒಂದು ಜಿಲ್ಲೆ, ಜಿಲ್ಲೆ. ಹಾಗಿದ್ರೆ ಈ ಚಂಪಾರಣ್ಯ ಸತ್ಯಾಗ್ರಹವನ್ನು ಕೈಗೊಳ್ಳಬೇಕಾದ್ರೆ ಯಾವ ಉದ್ದೇಶ, ಯಾವ ಕಾರಣಕ್ಕಾಗಿ ಮಾಡ್ತಾರೆ? ಮೂಲತಃ ಸ್ನೇಹಿತರೆ, ಅಂದು ಈ ಬಿಹಾರದ ಚಂಪಾರಣ್ಯ ಪ್ರದೇಶದಲ್ಲಿ ಬ್ರಿಟಿಷ್ ಜಮೀನ್ದಾರರು ಅವರೊಂದಿಗೆ ಭಾರತೀಯ ಜಮೀನ್ದಾರರು ಕೂಡ ಏನು ಮಾಡಿದರು, ತೀನಕತೆಯ ಅನ್ನೋ ಪದ್ಧತಿಯನ್ನು ಬಿಹಾರದಲ್ಲಿ ತೀನ್ಕತಿಯ ಪದ್ಧತಿಯನ್ನು ಅನುಷ್ಠಾನ ಮಾಡಿದರು. ಆ ತೀನ್ಕತಿಯ ಪದ್ಧತಿಯಿಂದ ಅಲ್ಲಿಯ ರೈತರಿಗೆ ತುಂಬ ಶೋಷಣೆ ಆಗ್ತಿತ್ತು. ಆಗ ಈ 1916ರ ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಚಂಪಾರಣ್ಯನ ಸ್ಥಳೀಯ ರೈತ ಮುಖಂಡನಾದ ರಾಜ್ಕುಮಾರ್ ಶುಕ್ಲಾ ಏನು ಮಾಡ್ತಾನೆ, ಗಾಂಧೀಜಿಯವರಿಗೆ ಭೇಟಿ ಆಗ್ತಾನೆ. ತಮ್ಮ ಪರಿಸ್ಥಿತಿಗಳನ್ನು ಅವ್ರ ಮುಂದೆ ವಿವರಿಸಿ ಏನು ಮಾಡ್ತಾರೆ, ನೀವು ಬರಬೇಕು, ನೀವು ಬಂದು ಅಲ್ಲಿ ಈ ರೀತಿಯಾಗಿ ರೈತರ ಗೋಳನ್ನು ಕೇಳಬೇಕು, ರೈತರ ಪರವಾಗಿ ಧ್ವನಿ ಎತ್ತಬೇಕು ಅನ್ನೋ ಒಂದು ಬೇಡಿಕೆಯನ್ನು ರಾಜ್ಕುಮಾರ್ ಶುಕ್ಲಾ ಅವರು ಗಾಂಧೀಜಿಯ ಮುಂದಿಡ್ತಾರೆ. ಅವರ ಒಂದು ಈ ಆಹ್ವಾನಕ್ಕೆ ಓಗೊಟ್ಟು ಗಾಂಧೀಜಿಯವರು ಏನು ಮಾಡ್ತಾರೆ, ಈ ಬಿಹಾರದ ಚಂಪಾರಣ್ಯಕ್ಕೆ ಹೋಗ್ತಾರೆ. ಈ ಗಾಂಧೀಜಿಯವರ ಜೊತೆ ಆಗ ಬಾಬು ರಾಜೇಂದ್ರ ಪ್ರಸಾದ್ ಆಗಿರ್ಬೋದು, ಅನುಗ್ರಹ ನಾರಾಯಣ್ ಸಿನ್ಹಾ ಆಗಿರ್ಬೋದು, ಮಜಹರ್ ಉಲ್ ಹಕ್ ಆಗಿರ್ಬೋದು, JB ಕೃಪಲಾನಿ ಆಗಿರ್ಬೋದು ಮತ್ತು ಮಹಾದೇವ್ ದೇಸಾಯಿ ಅವರಂಥ ಪ್ರಮುಖ ನಾಯಕರು ಈ ಒಂದು ಗಾಂಧೀಜಿಯವರೊಂದಿಗೆ ಏನು ಮಾಡ್ತಾರೆ, ಬಿಹಾರದ ಚಂಪಾರಣ್ಯಕ್ಕೆ ಹೋಗಿ ಈ ಬ್ರಿಟಿಷರ ವಿರುದ್ಧ ಅಹಿಂಸಾತ್ಮಕ ಪ್ರತಿಭಟನೆಯನ್ನು ಮಾಡ್ತಾರೆ. ಈ ಗಾಂಧೀಜಿಯವರ ಅಹಿಂಸಾತ್ಮಕ ಪ್ರತಿಭಟನೆಗೆ ಸರ್ಕಾರ ಮಣಿದು ಏನು ಮಾಡ್ತದೆ, ಅಲ್ಲಿ ಹೇರಿದ್ದ ಈ ತೀನ್ಕತಿಯ ಪದ್ಧತಿಯನ್ನು ರದ್ದುಗೊಳಿಸ್ತಾರೆ ಮತ್ತು ರೈತರಿಂದ ಅಕ್ರಮವಾಗಿ ವಸೂಲು ಮಾಡಿದ್ದ ಈ ಹಣದಲ್ಲಿ 25% ರೈತರಿಗೆ ಮರಳಿ ನೀಡಲು ಏನು ಮಾಡ್ತದೆ, ಒಪ್ಪುತ್ತದೆ ಸರ್ಕಾರ. ಇದು 1917ರ ಚಂಪಾರನ್ ಸತ್ಯಾಗ್ರಹ. ನೆಕ್ಸ್ಟ್ 1918ರಲ್ಲಿ ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಆಗ್ತದೆ. ನೆಕ್ಸ್ಟ್ 1918ರಲ್ಲಿಯೇ ಖೇಡಾ ಸತ್ಯಾಗ್ರಹ ಆಗ್ತದೆ. ಇವು ಗಾಂಧೀಜಿಯವರ ಆರಂಭಿಕ ಒಂದು ಹೋರಾಟಗಳು. ಈ ಹೋರಾಟದ ಮೂಲಕ ಯಶಸ್ಸನ್ನು ಗಳಿಸಿದ ಮೇಲೆ ಗಾಂಧೀಜಿಯವರು ಭಾರತದ ಅಥವಾ ಅಖಂಡ ಭಾರತದ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಸೊ ಇದಷ್ಟು ಈ ಗಾಂಧೀಜಿಯವರ ಚಂಪಾರಣ್ಯ ಸತ್ಯಾಗ್ರಹದ ಕುರಿತು ಮಾಹಿತಿ. ಸೊ ಹಾಗಾದರೆ ಇಲ್ಲಿ ಆನ್ಸರ್ ಯಾವುದಾಯಿತು, ಜವಾಹರ್ಲಾಲ್ ನೆಹರು ಅವರು ಇನ್ನೂ ಕೂಡ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಬಂದಿರಲಿಲ್ಲ. ಮೂಲತಃ ಸ್ನೇಹಿತರೆ, ಜವಾಹರ್ಲಾಲ್ ನೆಹರು ಅವರು ಗಾಂಧೀಜಿಯವರು 1920ರಲ್ಲಿ ನಡೆಸಿದ ಅಸಹಕಾರ ಚಳುವಳಿಯ ಭಾಗವಾಗಿ ಭಾರತದ ಸ್ವತಂತ್ರ ಹೋರಾಟಕ್ಕೆ ಅಧಿಕೃತ ಮತ್ತು ಔಪಚಾರಿಕವಾಗಿ ಪ್ರವೇಶವನ್ನು ಮಾಡ್ತಾರೆ. ಸೊ ಇದು 29ನೇ ಪ್ರಶ್ನೆ. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ, ನೆಕ್ಸ್ಟ್ ಪ್ರಶ್ನೆ 30ನೇ ಪ್ರಶ್ನೆ. ಋಗ್ವೇದ ಕಾಲದ ಯುದ್ಧಗಳ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪದಾವು ಅಂತ ಕೇಳ್ಯಾನ. ಸೊ ಮೊದಲನೇ ಹೇಳಿಕೆ ಏನಂದ, ಋಗ್ವೇದ ಅಶ್ವದಳಗಳನ್ನು ಮತ್ತೆ ಉಲ್ಲೇಖಿಸುತ್ತದೆ ಅಂತ ಹೇಳ್ಕೊಟ್ಟಾನ. ನೆಕ್ಸ್ಟ್ ಏನಂತಾನ, ಸೈನಿಕರು ಕಾಲ್ನಡಿಗೆಯಲ್ಲಿ ಹೋರಾಡುತ್ತಿದ್ದರು, ಸೈನಿಕರು ಶಿರಸ್ತ್ರಾಣ ಬಳಸುತ್ತಿದ್ದರು, ಕುದುರೆಗಳಿಂದ ಎಳೆಯಲ್ಪಡುವ ರಥಗಳನ್ನು ಬಳಸುತ್ತಿದ್ದರು. ಸ್ನೇಹಿತರೆ, ಋಗ್ವೇದದ ಕಾಲ ಅಂದರೆ ಈ ಸಿಂಧೂ ನದಿಯ ನಾಗರಿಕತೆಯ ನಂತರ ಬರುವ ಒಂದು ಮಹತ್ವದ ಘಟ್ಟ. ಇಲ್ಲಿ ಋಗ್ವೇದ ಮತ್ತು ಉತ್ತರ ವೇದ ಕಾಲ ಅಂಥೇಳಿ ಡಿವೈಡ್ ಮಾಡ್ತೀವಿ. ಋಗ್ವೇದದ ಕಾಲದಲ್ಲಿ ಸಾಮಾನ್ಯವಾಗಿ ರಾಜನ್ ಇರ್ತಿದ್ದ. ಒಂದು ಪ್ರದೇಶದ ರಕ್ಷಣೆಗಾಗಿ ಅದು ಅವನ ಜವಾಬ್ದಾರಿಯಾಗಿರ್ತಿತ್ತು. ಫಿಕ್ಸ್ಡ್ ಆರ್ಮಿಗಳ ಉಲ್ಲೇಖ ಸಿಗುವುದಿಲ್ಲ. ಆದರೆ ಇಲ್ಲಿ ಏನದ, ಅಶ್ವದಳಗಳನ್ನು ಮತ್ತೆ ಉಲ್ಲೇಖಿಸುತ್ತದೆ ಅನ್ನೋದು ಇದು ತಪ್ಪದ. ಸೈನಿಕರು ಕಾಲ್ನಡಿಗೆಯಲ್ಲಿ ಹೋರಾಟ ಮಾಡುತ್ತಿದ್ದರು. ಇದು ಒಂದು ಸೈನಿಕರ ಆರಂಭಿಕ ಹಂತದ ಒಂದು ಪ್ರಗತಿಯಾಗಿತ್ತು. ಆದ್ದರಿಂದ ಕಾಲ್ನಡಿಗೆಯಲ್ಲಿ ಹೋರಾಟ ಮಾಡುವುದು ಒಂದು ಸಾಮಾನ್ಯ ಮತ್ತು ಮೊದಲ ಹಂತದ ಆರಂಭಿಕ ಹಂತದ ಯೋಜನೆ. ಸೊ ಎರಡನೇದು ಕರೆಕ್ಟ್ ಅದ. ಸೈನಿಕರು ಶಿರಸ್ತ್ರಾಣ ಬಳಸುತ್ತಿದ್ದರು. ಎಸ್, ಸೈನಿಕರು ಸೇಫ್ಟಿಯ ಉದ್ದೇಶದಿಂದ ಶಿರಸ್ತ್ರಾಣ ಅಥವಾ ಹೆಲ್ಮೆಟ್ಗಳನ್ನು ಬಳಸುತ್ತಿದ್ದರು. ಕುದುರೆಗಳಿಂದ ಎಳೆಯಲ್ಪಡುವ ರಥಗಳನ್ನು ಬಳಸುತ್ತಿದ್ದರು. ಸ್ನೇಹಿತರೆ, ಮೂಲತಃ ಈ ಅಶ್ವದಳಕ್ಕಿಂತಲೂ ಮುಂಚೆ ರಥಗಳನ್ನು ಮಾಡಿ ರಥಗಳನ್ನು ಕುದುರೆಗಳಿಂದ ಎಳೆಯುವ ಪದ್ಧತಿ
ವಿಕಸನವಾಗಿತ್ತು ಅವಾಗ. ಅದಾದ ನಂತರ ಈ ಅಶ್ವದಳ, ಗಜದಳ ಮುಂತಾದ ಪಡೆಗಳು ಬಂದು. ಸೊ ಹಾಗಾಗಿ ಈ 4ನೇ ಸ್ಟೇಟ್ಮೆಂಟು ಕರೆಕ್ಟ್ ಅದ. 1ನೇ ಆಪ್ಷನ್ ಏನದ ರಾಂಗ್ ಅದ. ಯಾವುದು ತಪ್ಪಾಗಿದೆ ಅಂತ ಕೇಳ್ಯಾನ, ಅದಕ್ಕೆ 1ನೇ ಆಪ್ಷನ್ ಏನದ ತಪ್ಪದ. ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ 31ನೇ ಪ್ರಶ್ನೆ. ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದದ್ದನ್ನು ಜೋಡಿಸಿ ಅಂತ ಕೇಳ್ಯಾನ. ಮೈಸೂರಿನ ದಿವಾನರು ಮತ್ತು ಅವರುಗಳ ಉಪಕ್ರಮ, ಅವರ ಪ್ರಮುಖ ಕಾರ್ಯಗಳು ಯಾವುವು ಅಂತ ಕೇಳ್ಯಾನ. ಸ್ನೇಹಿತರೆ, ಹಿಂದಿನ ಪ್ರಶ್ನೆಗಳಲ್ಲಿ ನೋಡಿದ್ದೆವು ನಾವು ಈ ಮೈಸೂರಿನ ದಿವಾನರು ಯಾವ ಯಾವ ಕಾರ್ಯಗಳನ್ನು ಯಾವಾಗ ಮಾಡಿದ್ರು ಅನ್ನೋದನ್ನು. ಅದೇ ರೀತಿಯಾಗಿ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಇದೇ ಉದ್ದೇಶದಿಂದ KA ಹಿಂದೆ ನಡೆಸಿದ ಪ್ರಶ್ನೆ ಪತ್ರಿಕೆಗಳ 360 ಡಿಗ್ರಿ ವಿವರಣೆ ಮಾಡುವುದು. ಇದೇ ಥೀಮ್ಗಳಿಂದ ಪ್ರಶ್ನೆಗಳು ರಿಪೀಟ್ ಆಗ್ತಾವು. ಇದು 101% ಸತ್ಯ. ಸೊ ಇಲ್ಲಿ ಮೊದಲ ಹೇಳಿಕೆ ಏನದ, ಶೇಷಾದ್ರಿ ಅಯ್ಯರ್. ನೆಕ್ಸ್ಟ್ VP ಮಾಧವರಾವ್, ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್. ಸ್ನೇಹಿತರೆ, ಶೇಷಾದ್ರಿ ಅಯ್ಯರ್ ಅವರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭ ಮಾಡಿದರು. 1891ರಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭ ಮಾಡುವ ಮೂಲಕ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭ ಮಾಡಿದುದರ ಒಂದು ಕೀರ್ತಿ ಯಾರಿಗೆ ಸಲ್ತದ ಅಂದ್ರೆ ಶೇಷಾದ್ರಿ ಅಯ್ಯರ್ ಅವರಿಗೆ ಸಲ್ತದ. ನೆಕ್ಸ್ಟ್ VP ಮಾಧವರಾವ್ ಇವರು ಈ VP ಮಾಧವರಾವ್ ಅವರ ದಿವಾನಗಿರಿಯಲ್ಲಿ ಪ್ರಜಾಪ್ರಭುತ್ವದ ಆಶಯದಂತೆ 1907ರಲ್ಲಿ ಏನು ಮಾಡ್ತಾರೆ, ಮೈಸೂರು ವಿಧಾನ ಪರಿಷತ್ತನ್ನು ಸ್ಥಾಪನೆ ಮಾಡಲಾಯಿತು. ಮೈಸೂರಿನ ವಿಧಾನ ಪರಿಷತ್ತನ್ನು ಸ್ಥಾಪನೆ ಮಾಡಲಾಯಿತು. ಸೊ A to B4. ಸೊ ಆಪ್ಷನ್ 1 ಏನದ ರೈಟ್ ಆನ್ಸರ್ ಅದ. ಆಪ್ಷನ್ 1 ರೈಟ್. ಸರ್ ಎಂ ವಿಶ್ವೇಶ್ವರಯ್ಯನವರು ಹೆಬ್ಬಾಳದಲ್ಲಿ ಕೃಷಿ ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ. ಹೆಬ್ಬಾಳದಲ್ಲಿ ಕೃಷಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ ಕೀರ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಹೋಗ್ತದೆ. ನೆಕ್ಸ್ಟ್ ಸರ್ ಮಿರ್ಜಾ ಇಸ್ಮಾಯಿಲ್ ಇವರು ಶಿವಮೊಗ್ಗದಲ್ಲಿ ಬೆಂಕಿ ಪೆಟ್ಟಿಗೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ. ಸೊ D3. ಸ್ನೇಹಿತರೆ, ಮೈಸೂರಿನ ಆಡಳಿತ ಅವಧಿಯಲ್ಲಿ ದಿವಾನರಾಗಿದ್ದ ವಿವಿಧ ದಿವಾನರುಗಳು ಮತ್ತು ಅವರುಗಳ ಉಪಕ್ರಮವನ್ನು ವಿವರವಾಗಿ ನೋಡೋದಾದ್ರೆ ಮೊದಲು ಯಾರು ಬರ್ತಾರೆ, ಪೂರ್ಣಯ್ಯ ಅಂಥೇಳಿ ಬರ್ತಾರೆ. ಪೂರ್ಣಯ್ಯ. ಸ್ನೇಹಿತರೆ, ಈ ಮೂಲಕ ನಾವು ಅತಿ ಇಂಪಾರ್ಟೆಂಟ್ ಆದ ಫ್ಯಾಕ್ಟ್ಗಳನ್ನು ಅಷ್ಟೇ ನೆನಪಿಡೋಣ. ಸೊ ಪೂರ್ಣಯ್ಯರವರ ಅವಧಿ ಸುಮಾರು 1799ರಿಂದ 1811 ಈ ಅವಧಿಯಲ್ಲಿ ದಿವಾನರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಸ್ನೇಹಿತರೆ, ಈ ಪೂರ್ಣಯ್ಯರವರ 2 ಕಾರ್ಯಗಳನ್ನು ಮಹತ್ವದವಾಗಿ ನೆನಪಿಡಬೇಕು. ಒಂದನೇದು ಮೈಸೂರು ಮತ್ತು ಶ್ರೀರಂಗಪಟ್ಟಣದ ನಡುವೆ ಸುಸಜ್ಜಿತ ರಸ್ತೆಗಳನ್ನು ನಿರ್ಮಾಣ ಮಾಡುವ ಕಾರ್ಯವನ್ನು ಮಾಡಿದ್ರು. ರಸ್ತೆ. ನೆಕ್ಸ್ಟ್ ಬೆಂಗಳೂರಿಗೆ ಕುಡಿಯುವ ನೀರಿನ ಉದ್ದೇಶದಿಂದ ಅಥವಾ ಬೆಂಗಳೂರಿಗೆ ಕುಡಿಯುವ ನೀರನ್ನು ಪೂರೈಸುವ ಸಲುವಾಗಿ ಅರ್ಕಾವತಿ ನದಿಗೆ ಆಣೆಕಟ್ಟನ್ನು ನಿರ್ಮಾಣ ಮಾಡಲು ಅಡಿಪಾಯವನ್ನು ಹಾಕ್ತಾರೆ. ಯಾರು? ಪೂರ್ಣಯ್ಯನವರು. ನೆಕ್ಸ್ಟ್ ಇವ್ರದಾಗಣ ಸಿ ರಂಗಾಚಾರ್ಲು ಅವರು ಬರ್ತಾರೆ. ಇವರ ಪ್ರಮುಖ ಕೊಡುಗೆ ಏನಂದ್ರೆ ಪ್ರಜಾಪ್ರತಿನಿಧಿ ಸಭೆಯನ್ನು 1881ರಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ನಿರ್ಮಾಣ ಮಾಡ್ತಾರೆ. ಈ ಒಂದು ಪ್ರಯತ್ನ, ಈ ರಂಗಾಚಾರ್ಲು ಅವರ ಪ್ರಯತ್ನ ಪ್ರಜಾಪ್ರಭುತ್ವದ ದಿಶೆಯಲ್ಲಿ ಭಾರತದ ಮೊದಲ ಹೆಜ್ಜೆ ಅಂತೇಳಿ ನಾವು ಕರಿತೇವೆ. ಈ ಪ್ರಜೆಗಳ ಕಷ್ಟ ಕಾರ್ಪಣ್ಯಗಳಿಗೆ ಧ್ವನಿಯಾಗುವ ಉದ್ದೇಶದಿಂದ ಮೈಸೂರಿನಲ್ಲಿ ಏನು ಮಾಡ್ತದೆ, ಪ್ರಜಾಪ್ರತಿನಿಧಿ ಸಭೆಯನ್ನು ನಿಯಮಿತವಾಗಿ ಕರೆಯಲಾಗ್ತಿರ್ತದೆ. ಸೊ ಪ್ರಜಾಪ್ರತಿನಿಧಿ ಸಭೆ 1881ರಲ್ಲಿ ಸಿ ರಂಗಾಚಾರ್ಲು ಅವರು ನಿರ್ಮಾಣವನ್ನು ಮಾಡ್ತಾರೆ. ನೆಕ್ಸ್ಟ್ ಬೆಂಗಳೂರು ಮತ್ತು ಮೈಸೂರು ರೈಲ್ವೆಯನ್ನು ಆರಂಭ ಮಾಡ್ತಾರೆ. ಬೆಂಗಳೂರು ಟು ಮೈಸೂರು ರೈಲ್ವೆಯನ್ನು ಪ್ರಾರಂಭ ಮಾಡ್ತಾರೆ. ಯಾರು? ರಂಗಾಚಾರ್ಲು ಅವರು. ನೆಕ್ಸ್ಟ್ ಕೆ ಶೇಷಾದ್ರಿ ಅಯ್ಯರ್. ಮೂಲತಃ ಇವರು 1883ರಿಂದ 1901ರವರೆಗೆ ದಿವಾನರಾಗಿ ಸೇವೆಯನ್ನು ಸಲ್ಲಿಸ್ತಾರೆ.
ಅತಿ ಹೆಚ್ಚು ಕಾಲ ದಿವಾನರಾಗಿ ಸೇವೆ ಸಲ್ಲಿಸಿದ ದಿವಾನರು ಯಾರಂದ್ರೆ ಅದು ಕೆ ಶೇಷಾದ್ರಿ ಅಯ್ಯರ್. ಸುಮಾರು 18 ವರ್ಷಗಳ ಕಾಲ ದಿವಾನರಾಗಿ ಸೇವೆಯನ್ನು ಸಲ್ಲಿಸ್ಯಾರ. ಇವರ ಕಾಲವನ್ನು ಮೈಸೂರಿನ ಸುವರ್ಣ ಯುಗ ಅಂತೇಳಿ ಕರಿತೇವೆ. ಮೈಸೂರಿನ ಸುವರ್ಣ ಯುಗ ಯಾರು? ಕೆ ಶೇಷಾದ್ರಿ ಅಯ್ಯರ್. ಓಕೆ, ನೆಕ್ಸ್ಟ್, ಈ ಕೆ ಶೇಷಾದ್ರಿ ಅಯ್ಯರ್ ಅವರ ಕಾಲಘಟ್ಟದಲ್ಲಿ ಶಿವನ ಸಮುದ್ರ ಜಲಪಾತ ಅಥವಾ ಜಲವಿದ್ಯುತ್ ಯೋಜನೆಯನ್ನು ಸ್ಥಾಪನೆ ಮಾಡಲಾಗ್ತದೆ. ಮೊದಲನೇದು ಯಾವುದು? ಶಿವನ ಸಮುದ್ರ ಜಲವಿದ್ಯುತ್. ಶಿವನ ಸಮುದ್ರ ಜಲವಿದ್ಯುತ್ 1902ರಲ್ಲಿ. ಈ ಮೂಲಕ ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆಗೆ ಅಡಿಪಾಯವನ್ನು ಯಾರು ಹಾಕ್ತಾರೆ ಅಂದರೆ ಕೆ ಶೇಷಾದ್ರಿ ಅಯ್ಯರ್ ಅವರು ಹಾಕ್ತಾರೆ. 1905ರಲ್ಲಿ ಈ ಮೂಲಕ ಬೆಂಗಳೂರು ನಗರಕ್ಕೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಯಿತು. ಈ ಶಿವನ ಸಮುದ್ರ ಜಲವಿದ್ಯುತ್ ಮೂಲಕ ನಿರ್ಮಾಣವಾದ ವಿದ್ಯುತ್ತನ್ನು ಮೊದಲ ಬಾರಿಗೆ ಎಲ್ಲಿಗೆ? ಬೆಂಗಳೂರು ನಗರಕ್ಕೆ ವಿದ್ಯುತ್ ಸಂಪರ್ಕ ನೀಡಲಾಯಿತು. ವಿದ್ಯುತ್ ಪಡೆದ ಭಾರತದ ಮೊದಲ ನಗರ ಯಾವುದು ಅಂದರೆ ಅದು ಬೆಂಗಳೂರು. ನೆಕ್ಸ್ಟ್, KGF ಚಿನ್ನದ ಗಣಿಗಾರಿಕೆಗೆ ಆಧುನಿಕ ತಂತ್ರಜ್ಞಾನ ಮತ್ತು ವಿದ್ಯುತ್ ಸೌಲಭ್ಯವನ್ನು ಕೊಟ್ಟರು. ಎಲ್ಲಿ? ಮುಖ್ಯವಾಗಿ ಕೋಲಾರದ ಚಿನ್ನದ ಗಣಿ, ಕೋಲಾರ ಗೋಲ್ಡ್ ಫೀಲ್ಡ್ಗೆ ಆಧುನಿಕ ತಂತ್ರಜ್ಞಾನ ಒದಗಿಸುವ ಉದ್ದೇಶದಿಂದ ವಿದ್ಯುತ್ ಸೌಲಭ್ಯವನ್ನು ಒದಗಿಸ್ತಾರೆ. ಬೆಂಗಳೂರಿನ ವಿಸ್ತರಣೆಯನ್ನು ಮಾಡ್ತಾರೆ. ಬೆಂಗಳೂರಿನ ವಿಸ್ತರಣೆ ಅಂದರೆ ಏನು? ಬೆಂಗಳೂರಿನಲ್ಲಿ ಪ್ಲೇಗ್ ಸಾಂಕ್ರಾಮಿಕ ಬಂದಾಗ ಮಲ್ಲೇಶ್ವರಂ ಮತ್ತು ಬಸವನಗುಡಿ ಬಡಾವಣೆಗಳನ್ನು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡುವ ಮೂಲಕ ಈ ಬೆಂಗಳೂರಿನ ವಿಸ್ತರಣೆಯನ್ನು ಮಾಡ್ತಾರೆ. ಇದು ಈ ಕೆ ಶೇಷಾದ್ರಿ ಅಯ್ಯರ್ ಅವರ ಕಾಲಘಟ್ಟ ಮತ್ತು ಪ್ರಮುಖ ಕಾರ್ಯಗಳು. ನೆಕ್ಸ್ಟ್, ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯನವರು ಮೂಲತಃ ಸ್ನೇಹಿತರೆ 1912ರಿಂದ 1918ರವರೆಗೆ ದಿವಾನರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಕೈಗಾರೀಕರಣ ಇಲ್ಲವೇ ನಾಶ, ಕೈಗಾರೀಕರಣ ಇಲ್ಲವೇ ನಾಶ ಎನ್ನುವ ಘೋಷವಾಕ್ಯದೊಂದಿಗೆ ಮೈಸೂರನ್ನು ಕೈಗಾರಿಕಾ ಹಬ್ಬಾಗಿ ಮಾಡುವ ಪ್ರಯತ್ನವನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡ್ತಾರೆ. ಏನು? ಮೈಸೂರನ್ನು ಕೈಗಾರಿಕಾ ಹಬ್ಬಾಗಿ ಕನ್ವರ್ಟ್ ಮಾಡ್ತಾರೆ. ಏನೇನು ಮಾಡ್ತಾರೆ? ಮೊದಲನೇದು KRS ಡ್ಯಾಮನ್ನು ಕಟ್ತಾರೆ. KRS ಡ್ಯಾಮ್ ಕೃಷ್ಣರಾಜಸಾಗರ ಕಾವೇರಿ ನದಿಗೆ ಅಡ್ಡಲಾಗಿ ಕನ್ನಂಬಾಡಿ ಅನ್ನುವ ಪ್ರದೇಶದ ಬಳಿ ಈ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಕೈಗಾರಿಕೆಗಳ ಸ್ಥಾಪನೆಯನ್ನು ಮಾಡ್ತಾರೆ. ಕೈಗಾರಿಕೆಗಳ ಸ್ಥಾಪನೆ ಮೊದಲು ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ VISL ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಕೈಗಾರಿಕಾ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ. ನೆಕ್ಸ್ಟ್, ಮೈಸೂರು ಸೋಪ್ ಫ್ಯಾಕ್ಟ್ರಿ, ಮೈಸೂರು ಸೋಪ್ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡ್ತಾರೆ, ಗಂಧದ ಸಾಬೂನು. ನೆಕ್ಸ್ಟ್, ಮೈಸೂರು ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟ್ರಿ, ಮೈಸೂರು ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡ್ತಾರೆ. ಈ ರೀತಿಯಾಗಿ ಮೈಸೂರನ್ನು ಕೈಗಾರಿಕಾ ಹಬ್ಬಾಗಿ ನಿರ್ಮಾಣ ಮಾಡುವ ಪ್ರಯತ್ನ ಯಾರ ಕಾಲಘಟ್ಟದಲ್ಲಿ ಆಗ್ತದಂದ್ರೆ ಅದು ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲಘಟ್ಟದಲ್ಲಿ. ನೆಕ್ಸ್ಟ್, ಇದು ಅಷ್ಟೇ ಅಲ್ಲ ಸ್ನೇಹಿತರೆ, ಕೈಗಾರಿಕೆಗೆ ಮಾತ್ರ ಇವರ ಕೊಡುಗೆ ಸೀಮಿತವಾಗಿಲ್ಲ. ಶಿಕ್ಷಣ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ? ಶಿಕ್ಷಣ ಕ್ಷೇತ್ರದಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯನ್ನು ಮಾಡ್ತಾರೆ. ಇದು ದೇಶದ ಮೊದಲ ಸಂಸ್ಥಾನ ವಿಶ್ವವಿದ್ಯಾಲಯ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನೆಕ್ಸ್ಟ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಯಾವಾಗ 1913ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಿರ್ಮಾಣ ಮಾಡ್ತಾರೆ. ಓಕೆ, ಕನ್ನಡ ಸಾಹಿತ್ಯ ಪರಿಷತ್ತು. ಸ್ನೇಹಿತರೆ, ಇದು ಸರ್ ಎಂ ವಿಶ್ವೇಶ್ವರಯ್ಯನವರ ಕುರಿತು. ನೆಕ್ಸ್ಟ್, ಸರ್ ಮಿರ್ಜಾ ಇಸ್ಮಾಯಿಲ್ ಮೂಲತಃ ಇವರು 1926ರಿಂದ 1941ರವರೆಗೆ ದಿವಾನರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಆಪ್ತರಾಗಿದ್ದ ಇವರು ಮೈಸೂರನ್ನು ಉದ್ಯಾನ ನಗರಿಯನ್ನಾಗಿ ಮಾಡಿದ ಕೀರ್ತಿ ಯಾರಿಗೆ ಹೋತಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್. ಮೈಸೂರನ್ನು ಉದ್ಯಾನ ನಗರಿಯನ್ನಾಗಿ ಮಾಡಿದ ಕೀರ್ತಿ. ಇವರು ಮೂಲತಃ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಪ್ತರು. ನಾಲ್ವಡಿ ಕೃಷ್ಣರಾಜ ಒಡೆಯರು
ಮೈಸೂರಿನ ಸೌಂದರೀಕರಣ ಮತ್ತು ಪ್ರವಾಸೋದ್ಯಮದ ದೃಷ್ಟಿಯಿಂದ ಏನು ಮಾಡ್ತಾರೆ, KRS ಡ್ಯಾಮಿನ ಅಕ್ಕಪಕ್ಕದಲ್ಲಿ ಏನು ಮಾಡ್ತಾರೆ, ಬೃಂದಾವನ ಉದ್ಯಾನವನವನ್ನು ನಿರ್ಮಾಣ ಮಾಡ್ತಾರೆ. ಸೊ ಇವರು ಮೈಸೂರನ್ನು ಉದ್ಯಾನ ನಗರಿಯನ್ನಾಗಿ ಮಾಡ್ತಾರೆ. ಸುಪ್ರಸಿದ್ಧ ಬೃಂದಾವನ ಉದ್ಯಾನವನವನ್ನು ನಿರ್ಮಾಣ ಮಾಡ್ತಾರೆ. HAL ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಲು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಮೈಸೂರು ಗ್ಲಾಸ್ ಆ್ಯಂಡ್ ಪೋರ್ಸಿಲೆನ್ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡಲು ಮತ್ತು ಮೈಸೂರು ಕಾಗದದ ಕಾರ್ಖಾನೆ, ಸಕ್ಕರೆ ಕಾರ್ಖಾನೆ, ಇಲ್ಲಿ ಮಂಡ್ಯದಲ್ಲಿ ಸ್ಥಾಪನೆಯಾದ ಸಕ್ಕರೆ ಕಾರ್ಖಾನೆ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ಯಾರು ವಹಿಸ್ತಾರೆ ಅಂದರೆ ಅದು ಸರ್ ಮಿರ್ಜಾ ಇಸ್ಮಾಯಿಲ್. ಗ್ರಾಮೀಣಾಭಿವೃದ್ಧಿಯ ದೃಷ್ಟಿಯಿಂದ ಹಳ್ಳಿಗಳಿಗೆ ಕುಡಿಯುವ ನೀರಾಗಿರ್ಬೋದು, ರಸ್ತೆ, ವಿದ್ಯುದೀಕರಣ ಇಂಥ ಸೌಲಭ್ಯಗಳನ್ನು ವ್ಯಾಪಕವಾಗಿ ಕಲ್ಪಿಸಿದ ಒಂದು ಕೀರ್ತಿ ಯಾರಿಗೆ ಹೋಯ್ತು ಅಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್. ಸೊ ಶಾರ್ಟಲ್ಲಿ ಹೇಳ್ಬೇಕಂದ್ರೆ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡಿದವರು ಯಾರು, ಅದು ರಂಗಾಚಾರ್ಲು. ನೆಕ್ಸ್ಟ್ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಮತ್ತು ಕೋಲಾರ್ ಗೋಲ್ಡ್ ಫೀಲ್ಡ್ಗೆ ವಿದ್ಯುತ್ ಸೌಲಭ್ಯ ಮತ್ತು ಬೆಂಗಳೂರಿಗೆ ವಿದ್ಯುತ್ ಸೌಲಭ್ಯವನ್ನು ನೀಡಿದವರು ಯಾರು ಅಂದ್ರೆ ಅದು ಕೆ ಶೇಷಾದ್ರಿ ಅಯ್ಯರ್. KRS ಡ್ಯಾಮ್ ಆಗಿರ್ಬೋದು, ಮೈಸೂರು ವಿಶ್ವವಿದ್ಯಾಲಯ ಆಗಿರ್ಬೋದು, ಭದ್ರಾವತಿ ಉಕ್ಕಿನ ಕಾರ್ಖಾನೆ ಇವುಗಳನ್ನು ಸ್ಥಾಪನೆ ಮಾಡಿದ ಕೀರ್ತಿ ಸರ್ ಎಂ ವಿಶ್ವೇಶ್ವರಯ್ಯ. ನೆಕ್ಸ್ಟ್ ಬೃಂದಾವನ ಗಾರ್ಡನ್ ಆಗಿರ್ಬೋದು, HAL ಆಗಿರ್ಬೋದು, ಇವುಗಳನ್ನು ಸ್ಥಾಪನೆ ಮಾಡುವ ಕೀರ್ತಿ ಯಾರಿಗೆ ಹೋಗ್ತದೆ, ಸರ್ ಮಿರ್ಜಾ ಇಸ್ಮಾಯಿಲ್. ಈ ರೀತಿಯಾಗಿ ಮೈಸೂರಿನ ವಿವಿಧ ದಿವಾನರುಗಳು ಮತ್ತು ಅವರುಗಳ ಉಪಕ್ರಮಗಳನ್ನು ನೋಡಿದೆವು. ಈ ಪ್ರಶ್ನೆಗೆ ಉತ್ತರ ಏನದ, ಉತ್ತರ ಆಪ್ಷನ್ 1 ರೈಟ್ ಆನ್ಸರ್ ಅದ. ನೆಕ್ಸ್ಟ್ 32ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಂಗಮ್ ಯುಗದ ರಾಜಮನೆತನಗಳು ಯಾವುವು ಅಂತ ಕೇಳ್ಯಾನ. ಚೋಳ, ಚೇರ, ಪಾಂಡ್ಯ, ಪಲ್ಲವ. ಸ್ನೇಹಿತರೆ, ಮೂಲತಃ ಚೋಳ, ಚೇರ, ಪಾಂಡ್ಯರು ಸಮಕಾಲೀನರು ಮತ್ತು ಸಂಗಮ್ ಯುಗದ ಪ್ರಮುಖ ಮನೆತನಗಳು ಅಂಥೇಳಿ ಗುರುತಿಸ್ತೇವೆ. ಚೋಳ, ಚೇರ, ಪಾಂಡ್ಯ. ಸೊ ABC ಅನ್ನೋದಲ್ಲ ರೈಟ್ ಆನ್ಸರ್ ಅದ. ಈ ಸಂಗಮ್ ಯುಗ ಮೂಲತಃ ಕ್ರಿಸ್ತಶಕ ಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಶಕ 3ನೇ ಶತಮಾನ ಅಂಥೇಳಿ ಗುರುತಿಸ್ತೇವೆ. ಈ ಕಾಲಘಟ್ಟದಲ್ಲಿ ಪಲ್ಲವರು ಇರಲಿಲ್ಲ. ಪಲ್ಲವರು ಮಧ್ಯಯುಗಿನ ಕಾಲಘಟ್ಟದಲ್ಲಿ ಅಂದ್ರೆ ನಂತರದ ಚೋಳರು, ಲೇಟರ್ ಚೋಳಾಸ್ ಏನು ಬರ್ತಾರೆ, ಆ ಲೇಟರ್ ಚೋಳಾಸ್ಗಿಂತ ಸ್ವಲ್ಪ ಮೊದಲಿನ ಅವಧಿಯಲ್ಲಿ ಪಲ್ಲವರು ಇರ್ತಾರೆ. ಸೊ ಚೋಳ, ಚೇರ, ಪಾಂಡ್ಯ. ಮೂಲತಃ ಪಾಂಡ್ಯರು ಮದುರೈನಲ್ಲಿ ಆಳ್ವಿಕೆಯನ್ನು ಸಲ್ಲಿಸ್ತಿರ್ತಾರೆ. ಚೋಳರು ಈ ಕಾವೇರಿ ನದಿಯ ಮುಖಜ ಭೂಮಿ ಪ್ರದೇಶದಲ್ಲಿ ತಮಿಳುನಾಡಿನ ಈಶಾನ್ಯ ಭಾಗಗಳಲ್ಲಿ ಆಳ್ವಿಕೆಯನ್ನು ನಡೆಸಿರ್ತಾರೆ ಚೋಳರು. ಚೇರರು ಇಂದಿನ ಕೇರಳ ಮತ್ತು ತಮಿಳುನಾಡಿನ ಪಶ್ಚಿಮ ಭಾಗಗಳಲ್ಲಿ ಆಳ್ವಿಕೆಯನ್ನು ನಡೆಸಿರ್ತಾರೆ. ಈ ಚೋಳ, ಚೇರ, ಪಾಂಡ್ಯರ ಬಗ್ಗೆ ಮೊನ್ನೆ ದಿವಸ ಒಂದು ಕ್ವಶನ್ ಆಗಿತ್ತು. KA 2026 ಈ FDA ಅಥವಾ ಮೊನ್ನೆ 4 ಜುಲೈನಂದು ನಡೆದ ಈ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಆಗಿರ್ಬೋದು, ಈ ಒಂದು ಪ್ರಶ್ನೆಯಲ್ಲಿ ಕ್ವಶನ್ ಆಗಿತ್ತು. ಈ ಚೋಳ, ಚೇರ, ಪಾಂಡ್ಯರ ಪ್ರಮುಖ ರಾಜರುಗಳು ಯಾರು ಅಂಥೇಳಿ. ಇದೇ ರೀತಿಯಾಗಿ 2026 UPSCಯಲ್ಲಿ ಕ್ವಶನ್ ಅದ. ಸೊ ಹಾಗಾಗಿ ಈ ಚೇರರ ಬಗ್ಗೆ ನೋಡೋದಾದ್ರೆ ಇವರು ಮೂಲತಃ ಕೇರಳದಲ್ಲಿ ಅಥವಾ ಪಶ್ಚಿಮ ತಮಿಳುನಾಡು ಪ್ರದೇಶಗಳಲ್ಲಿ ಆಳ್ವಿಕೆಯನ್ನು ನಡೆಸ್ತಿದ್ರು. ಪ್ರಮುಖ ರಾಜ ಯಾರು? ಚೇರನ್ ಸೆಂಗುತ್ತುವನ್ ಚೇರ ಸೆಂಗುತ್ತುವನ್ ಅಂಥೇಳಿ ಕರೆಯಲಾಗ್ತದೆ. ಈತನನ್ನು ಕೆಂಪು ಚೇರ ಎಂದು ಕರೆಯಲಾಗ್ತದೆ. ಕೆಂಪು ಚೇರ. ಮೂಲತಃ ಈ ಚೇರನ್ ಸೆಂಗುತ್ತುವನ್ ಏನು ಮಾಡ್ತಾನೆ, ಈ ಭಾರತದಲ್ಲಿ ಯಾವ ರೀತಿಯಾಗಿ ಸತಿ ಸಾವಿತ್ರಿಯನ್ನು ಪತಿವೃತೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ, ಅದೇ ರೀತಿಯಾಗಿ ಕಣ್ಣಗಿಯನ್ನು ಪವಿತ್ರತಾ ದೇವತೆ ಅಥವಾ ಪತಿವ್ರತಾ ದೇವತೆ ಅಂಥೇಳಿ ಆರಾಧನೆಯನ್ನು ಮಾಡಬೇಕು ಅನ್ನೋ ಪರಿಕಲ್ಪನೆಯನ್ನು ಯಾರು ಪರಿಚಯ ಮಾಡ್ತಾರೋ, ಚೇರನ್ ಸೆಂಗುತ್ತುವನ್ ಮಾಡ್ತಾನೆ. ಕಣ್ಣಗಿಯ ಆರಾಧನೆಯನ್ನು
ಮಾಡಬೇಕು ಅನ್ನೋ ಪರಿಕಲ್ಪನೆಯನ್ನು ಪರಿಚಯಿಸಿದ ಕೀರ್ತಿ ಯಾರಿಗೆ ಹೋಗ್ತದ? ಸೆಂಗುತ್ತುವನ್ಗೆ ಹೋಗ್ತದ. ನೆಕ್ಸ್ಟ್ ಈತ ಏನು ಮಾಡ್ತಾನೆ? ಹಿಮಾಲಯದವರೆಗೆ ದಂಡಯಾತ್ರೆಯನ್ನು ಮಾಡಿ ಅಲ್ಲಿಂದ ಕಲ್ಲುಗಳನ್ನು ತಂದು ಆ ಕಲ್ಲಿನಲ್ಲಿ ಕಣ್ಣಗಿಯ ವಿಗ್ರಹವನ್ನು ಕೆತ್ತಿಸಿ ಏನು ಮಾಡ್ತಾನೆ? ಆಕೆಯ ಪೂಜೆಯನ್ನು ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಇದು ಚೇರನ್ ಸೆಂಗುತ್ತುವನ್, ಚೇರ ಮನೆತನದ ರಾಜ. ಮೂಲತಃ ಇಲ್ಲಿ ಇವರ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. ಚೇರರ ರಾಜಧಾನಿ ವಂಜಿ, ಚೇರರ ರಾಜಧಾನಿ ವಂಜಿ. ಆದರೆ ಈ ಚೇರರ ಸಂದರ್ಭದಲ್ಲಿ ಕೇಳುವುದು ಏನಂದ್ರೆ ಇವರ ಪ್ರಮುಖ ಬಂದರು ನಗರ ಯಾವುದು, ಪ್ರಮುಖ ಬಂದರು ಯಾವುದು ಅಂತ ಕೇಳ್ತಾನೆ. ಚೇರರ ಬಂದರು ಮುಜ್ರಿಸ್, ಮುಜ್ರಿಸ್ ಇದು ಇವರ ಬಂದರು. ನೆಕ್ಸ್ಟ್ ಚೋಳರು. ಚೋಳರ ರಾಜಧಾನಿ ಯಾವುದು? ಉರಯೂರು. ಚೋಳರ ರಾಜಧಾನಿ ಉರಯೂರು. ಪ್ರಮುಖ ಬಂದರ ನಗರ ಯಾವುದು? ಪ್ರಮುಖ ಬಂದರು ನಗರ ಯಾವುದು ಅಂದ್ರೆ ಅದು ಕಾವೇರಿ ಪಟ್ಟಣ, ಕಾವೇರಿ ಪಟ್ಟಣ ಅಥವಾ ಇದನ್ನೇ ಏನಂತ ಕರಿತೀವಿ? ಪುಹಾರ, ಪುಹಾರ ಅಥವಾ ಪುಹಾರ ಪಟ್ಟಣ ಅಂತೇಳಿ ಕರಿತೀವಿ. ಓಕೆ, ಈ ಚೋಳರಲ್ಲಿ ಪ್ರಮುಖ ರಾಜ ಯಾರು? ಕರಿಕಾಲ ಚೋಳ. ಯಾರು? ಕರಿಕಾಲ ಚೋಳ, ಚೋಳರ ಪ್ರಸಿದ್ಧ ಪ್ರಮುಖ ರಾಜ. ಈ ಕರಿಕಾಲ ಚೋಳನ ಆಸ್ಥಾನದಲ್ಲಿಯೇ ಆತ ಅಧಿಕಾರದಲ್ಲಿರುವಾಗಲೇ ಈ ಸಂಗಮ್ ಸಾಹಿತ್ಯಗಳು ನೆರವೇರಿಸಲ್ಪಡ್ತಾವು. ಸಂಗಮ್ಗಳು ಅಂದ್ರೆ ಈ ಕಾಲಘಟ್ಟದಲ್ಲಿ ಪ್ರಮುಖವಾಗಿ 3 ಸಂಗಮಗಳು ನಡೀತಾವು. ಸಂಗಮಗಳು ಅಂದ್ರೆ ಈ 3 ಆಸ್ಥಾನಗಳಲ್ಲಿರುವ ಪ್ರಮುಖ ವಿದ್ಯಾವಂತ ಪಂಡಿತರು ಒಟ್ಟುಗೂಡಿ ಏನು ಮಾಡ್ತಾರೆ? ಸಾಹಿತ್ಯ ರಚನೆಯನ್ನು ಮಾಡ್ತಾರೆ. ಇದನ್ನು ಸಂಗಮ್ ಅಂತೇಳಿ ಕರಿತೇವೆ. ಈ 3 ಸಂಗಮ್ ಈ ಚೋಳರ ಕರಿಕಾಲ ಚೋಳನ ಆಸ್ಥಾನದಲ್ಲಿ ನಡೀತಾವು. ಸೊ ಕರಿಕಾಲನ ಮುಖ್ಯ ಸಂಗತಿಗಳು ಏನಂದ್ರೆ ಕರಿಕಾಲನು ಕಾವೇರಿ ನದಿಗೆ ಅಡ್ಡಲಾಗಿ ಜಗತ್ತಿನ ಅತ್ಯಂತ ಹಳೆಯ ಆಣೆಕಟ್ಟುಗಳಲ್ಲಿ ಒಂದಾದ ಕಲ್ಲಣೈ, ಕರಿಕಾಲ ಚೋಳ ಏನು ಮಾಡ್ತಾನೆ? ಕಲ್ಲಣೈ ಆಣೆಕಟ್ಟನ್ನು, ಡ್ಯಾಮನ್ನು ನಿರ್ಮಾಣ ಮಾಡ್ತಾನೆ ಕಾವೇರಿ ನದಿಗೆ ಅಡ್ಡಲಾಗಿ. ಇದು ಈ ಒಂದು ಹಂತದಲ್ಲಿ ಈ ಒಂದು ವಿಭಾಗದಿಂದ ಪ್ರಶ್ನೆಗಳು ಬರ್ಬೋದು. ಕಾವೇರಿ ನದಿಗೆ ಅತ್ಯಂತ ಪ್ರಾಚೀನ ಆಣೆಕಟ್ಟನ್ನು ನಿರ್ಮಿಸಿದ ಕೀರ್ತಿ ಯಾರಿಗೆ ಹೋಗ್ತದೆ ಅಂತ ಕೇಳ್ಬೋದು. ಅದು ಕರಿಕಾಲ ಚೋಳ, ಚೋಳ ವಂಶದ ಪ್ರಮುಖ ರಾಜ. ನೆಕ್ಸ್ಟ್ ಇವನು ಪ್ರಸಿದ್ಧ ವೆಣ್ಣಿ ಕದನದಲ್ಲಿ ಚೇರರು ಮತ್ತು ಪಾಂಡ್ಯರ ಜಂಟಿ ಸೈನ್ಯವನ್ನು ಸೋಲಿಸ್ತಾನೆ. ಈತನ ಕಾಲದಲ್ಲಿ ಕಾವೇರಿ ಪಟ್ಟಣ ಪ್ರಮುಖ ಕರಾವಳಿ ವ್ಯಾಪಾರ ಕೇಂದ್ರವಾಗಿ ಹೊರಹೊಮ್ಮುತ್ತದೆ. ಕಾವೇರಿ ಪಟ್ಟಣಂ ಮೂಲಕ ಜಗತ್ತಿನ ರೋಮ್ ಸಾಮ್ರಾಜ್ಯದೊಂದಿಗೆ ಭಾರತದ ವ್ಯಾಪಾರ ಆಗ್ತಿತ್ತು ಅನ್ನೋ ಉಲ್ಲೇಖ ಇಲ್ಲಿ ದೊರೀತದೆ. ರೋಮ್ ಸಾಮ್ರಾಜ್ಯದ ನಾಣ್ಯಗಳು ಇಲ್ಲಿ ಕಂಡು ಬರ್ತಾವು. ಸೊ ಇದು ಚೋಳ ಆಯಿತು. ನೆಕ್ಸ್ಟ್ ಪಾಂಡ್ಯರು. ಪಾಂಡ್ಯರ ರಾಜಧಾನಿ ಮೂಲತಃ ಮಧುರೈ. ಪ್ರಮುಖ ಬಂದರು ಯಾವುದು? ಪ್ರಮುಖ ಬಂದರು ಕೊರ್ಕೈ ಇವರ ಪ್ರಮುಖ ಬಂದರು. ಈ ಪಾಂಡ್ಯರಲ್ಲಿ ಪ್ರಮುಖ ರಾಜ ಯಾರು ಅಂದ್ರೆ ನೆಡುಮ್ ಚೆಳಿಯಾನ್ ಅನ್ನೋರು ಪಾಂಡ್ಯರ ಪ್ರಮುಖ ರಾಜ. ಪಾಂಡ್ಯರ ಆಶ್ರಯದಲ್ಲಿ ಪ್ರಮುಖ 3 ತಮಿಳು ಸಂಗಮಗಳು ನಡೆದು ಅಂತೇಳಿ ನೋಡಿದೆವು. ಈ ಪಾಂಡ್ಯರ ಕಾಲದಲ್ಲಿ ಈ ಪಾಂಡ್ಯ ರಾಜ್ಯವು ಜಗತ್ತಿನಾದ್ಯಂತ ಮುತ್ತುಗಳ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿತ್ತು. ಪಾಂಡ್ಯರ ಒಂದು ಸಾಮ್ರಾಜ್ಯ ಮುತ್ತುಗಳ ವ್ಯಾಪಾರಕ್ಕೆ ಪ್ರಸಿದ್ಧಿಯನ್ನು ಪಡೆದಿತ್ತು. ಓಕೆ, ಪ್ರಸಿದ್ಧ ತಮಿಳು ಕಾವ್ಯಗಳಾದ ಶಿಲಪ್ಪದಿಗರಂ ಆಗಿರ್ಬೋದು, ಮಣಿಮೇಗಲೈ ಆಗಿರ್ಬೋದು, ಇಂತಹ ಸಂಗಮ್ ಕಾವ್ಯಗಳು ಈ ಒಂದು ಮಧುರೈನ ಪಾಂಡ್ಯರ ಆಳ್ವಿಕೆಯಲ್ಲಿ ರಚಿಸಲ್ಪಟ್ಟವು ಅಂತೇಳಿ ಹೇಳ್ಬೋದು. ಸೊ ಒಟ್ಟಿನಲ್ಲಿ ಕ್ವಿಕ್ಕಾಗಿ ರಿವೈಸ್ ಮಾಡಬೇಕಂದ್ರೆ ಚೇರರು ಅವರ ರಾಜಧಾನಿ ವಂಜಿ, ಪ್ರಮುಖ ಬಂದರು ಯಾವುದು? ಮುಜ್ರಿಸ. ಚೇರ ಶಂಗುತ್ತುವನ್ ಅವರ ಪ್ರಮುಖ ರಾಜ. ನೆಕ್ಸ್ಟ್ ಚೋಳರಲ್ಲಿ ಚೋಳರ ರಾಜಧಾನಿ ಯಾವುದು? ಉರಯೂರ. ಕರಿಕಾಲ ಚೋಳ ಪ್ರಮುಖ ರಾಜ, ಅವರ ಪ್ರಸಿದ್ಧ ಬಂದರು ಯಾವುದಂದ್ರೆ ಕಾವೇರಿ ಪಟ್ಟಣಂ. ಪಾಂಡ್ಯರ ರಾಜಧಾನಿ ಯಾವುದು? ಮಧುರೈ. ಪ್ರಮುಖ ದೊರೆ ಯಾರಂದ್ರೆ ನೆಡುಮ್ ಚೆಳಿಯಾನ, ಅವರ ಪ್ರಮುಖ ಬಂದರು ಯಾವುದಂದ್ರೆ ಕೊರ್ಕೈ. ಈ ರೀತಿಯಾಗಿ
ಸಂಗಮ ಸಾಹಿತ್ಯದ ಪ್ರಮುಖ ರಾಜಮನೆತನಗಳು ಮತ್ತು ಅವುಗಳ ವಿಶೇಷತೆಯನ್ನು ನೋಡಿದೆವು. ಸೊ ಹಾಗಾಗಿ ಈ 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಅಂದಾನ. ಹೊಂದಿಸಿ ಬರೆಯಿರಿ 33ನೇ ಪ್ರಶ್ನೆ. ಏನು ಹೇಳ್ತಾನ, ಚವಾಣರು, ತೋಮರರು, ರಾಠೋಡರು, ಸಿಸೋಡಿಯನ್ನರು ಅಂತ ಕೊಟ್ಟಾನ. ಈ ಕಡೆ ಅವರ ರಾಜಧಾನಿ ದೆಹಲಿ, ಕನೌಜ್, ಅಜ್ಮೀರ್ ಮತ್ತು ಮೇವಾರ. ಸ್ನೇಹಿತರೆ, ಮೂಲತಃ ಚವಾಣರು, ಚವಾಣ್ ವಂಶದ ಅಜಯ ರಾಜನು ಅಜ್ಮೀರ್ ನಗರವನ್ನು ಸ್ಥಾಪನೆ ಮಾಡಿರ್ತಾನೆ. ಆ ಸ್ಥಾಪನೆ ಮಾಡಿದ ಉದ್ದೇಶಕ್ಕಾಗಿ ಅಜ್ಮೀರನ್ನು ಚವಾಣರ ರಾಜಧಾನಿಯನ್ನಾಗಿ ಮಾಡಲಾಯಿತು. ಸೊ ಇಲ್ಲಿ ಏನು ಹೇಳಿದೆವು, ಚವಾಣರ ರಾಜ ಅಜಯ ರಾಜ ಅಜ್ಮೀರನ್ನು ಸ್ಥಾಪನೆ ಮಾಡಿದ್ದರಿಂದ ಅಜ್ಮೀರನ್ನು ಅವರ ರಾಜಧಾನಿಯನ್ನಾಗಿ ಮಾಡಲಾಯಿತು. ಸೊ ಚವಾಣ ಅಜ್ಮೀರ A3 ಆಗಬೇಕು, A3. ಸೊ ಆಪ್ಷನ್ 1 ಏನದ ರೈಟ್ ಅದ. ಕೇವಲ ಚವಾಣರ ಬಗ್ಗೆ ಗೊತ್ತಿತ್ತಂದ್ರೆ ನಿಮ್ಗೆ ಆನ್ಸರ್ ಸಿಗ್ತದೆ. ನೆಕ್ಸ್ಟ್ ತೋಮರರು, ಅನಂಗಪಾಲ ತೋಮರ ಎನ್ನುವವನು 8ನೇ ಶತಮಾನದಲ್ಲಿ ದೆಹಲಿ ನಗರವನ್ನು ಸ್ಥಾಪನೆ ಮಾಡ್ತಾನೆ. ಆದ್ದರಿಂದ ದೆಹಲಿ ಏನಾಗ್ತದ, ತೋಮರರ ರಾಜಧಾನಿ ಆಗ್ತದ. ಯಾರು, ಅನಂಗಪಾಲ ತೋಮರ. ಚವಾಣರ ಸಂದರ್ಭದಲ್ಲಿ ಅಜಯ ರಾಜ ಚವಾಣ. ಸೊ ತೋಮರರು ಏನಾಯಿತು, ದೆಹಲಿ ಆಯಿತು. B1. ನೆಕ್ಸ್ಟ್ ರಾಠೋಡರು ಅಂತದ. ರಾಠೋಡ ಮನೆತನದವರು ಮೂಲತಃ ಕನೌಜನ್ನು ಆಳುತ್ತಿದ್ದ ಈ ಗಹಡ್ವಾಲ್ ವಂಶಸ್ಥರು. ಏನು, ರಾಠೋಡ್ ಮನೆತನದವರು ಮೂಲತಃ ಕನೌಜನ್ನು ಆಳುತ್ತಿದ್ದ ಗಹಡ್ವಾಲ್ ಮನೆತನದವರು ಅಂತೇಳಿ ಇತಿಹಾಸದಲ್ಲಿ ಗುರುತಿಸಲಾಗ್ತದೆ. ಸೊ ರಾಠೋಡವರು ಎಲ್ಲಿ, ಕನೌಜ್. C2. ನೆಕ್ಸ್ಟ್ ಸಿಸೋಡಿಯನ್ನರು. ಈಗ ಸದ್ಯ ಸಿಸೋಡಿಯನ್ನರು ಅಂತೇಳಿ ಕರಿತೀವಲ್ಲ ನಾವು. ಮಹಾರಾಣಾ ಪ್ರತಾಪ್ ಸೇರಿದಂತೆ ಪ್ರಬಲ ಸಿಸೋಡಿಯಾ ರಜಪೂತರು ತಮ್ಮ ಆಳ್ವಿಕೆಯನ್ನು ನಡೆಸಿದ್ದು ಎಲ್ಲಿ ಅಂದ್ರೆ ರಾಜಸ್ಥಾನದ ಮೇವಾರ ಪ್ರದೇಶದಲ್ಲಿ. D4. ಅವರು ತಮ್ಮ ರಾಜಧಾನಿಯನ್ನು ಚಿತ್ತೋರ್ಗಢಾಗಿ ಇಟ್ಕೊಂಡಿದ್ರು. ಯಾವುದು, ಚಿತ್ತೋರ್ಗಢ. ಇಂದಿಗೂ ಕೂಡ ಚಿತ್ತೋರ್ಗಢ ಕೋಟೆಯನ್ನು ನೋಡ್ಬೋದು ನೀವು. ಚಿತ್ತೋರ್ಗಢ ಕೋಟೆ ಅದು ಸಿಸೋಡಿಯನ್ನರ ರಾಜಧಾನಿಯಾಗಿತ್ತು. ಮೂಲತಃ ಈ ಸಿಸೋಡಿಯನ್ನರು ಕೂಡ ರಜಪೂತದ ಒಂದು ಬಣ. ಸೊ ರಜಪೂತರ ಒಂದು ಬಣ. ಹಾಗಾಗಿ 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು, ಆಪ್ಷನ್ 1. ನೆಕ್ಸ್ಟ್ ಚಾರ್ಲ್ಸ್ ವುಡ್ನ ವರದಿಯ ಸರಿಯಾದ ಶಿಫಾರಸುಗಳನ್ನು ಗುರುತಿಸಿ ಅಂತೇಳಿ ಕೇಳೋಣ. ಸ್ನೇಹಿತರೆ, 1854ರಲ್ಲಿ ಚಾರ್ಲ್ಸ್ ವುಡ್ ವರದಿಯನ್ನು ಬಿಡುಗಡೆ ಮಾಡಲಾಗ್ತದೆ. ಇದನ್ನು ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಥವಾ ಮಹಾಶಾಸನ ಅಂತೇಳಿ ಗುರುತಿಸ್ತೇವೆ. ಈ ಸಮಿತಿಯು ಹಲವಾರು ಶಿಫಾರಸುಗಳನ್ನು ಮಾಡ್ತದೆ. ಈ ಸಮಿತಿಯು ಅಂದಿನ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಡಾಲ್ ಹೌಸಿಗೆ ಏನು ಮಾಡ್ತದೆ, ಶಿಫಾರಸುಗಳನ್ನು ನೀಡ್ತದೆ. ಅವರ ನೀಡಿದ ಪ್ರಮುಖ ಶಿಫಾರಸುಗಳು ಯಾವುವು ಅಂತ ನೋಡಿದ್ರೆ, ಮೊದಲನೇಗೆ ಪ್ರಾಥಮಿಕ ಶಿಕ್ಷಣದ ಕುರಿತು ಏನು ಹೇಳ್ತದೆ, ಹಳ್ಳಿಗಳಲ್ಲಿ ದೇಶೀಯ ಭಾಷೆಗಳಲ್ಲಿ ಅಥವಾ ಪ್ರಾದೇಶಿಕ ಭಾಷೆಗಳ ಮೂಲಕವೇ ಮಕ್ಕಳಿಗೆ ಏನು ಮಾಡಬೇಕು, ಶಿಕ್ಷಣವನ್ನು ನೀಡಬೇಕು. ಅಂದರೆ ಪ್ರಾಥಮಿಕ ಶಿಕ್ಷಣವನ್ನು ದೇಶಿ ಭಾಷೆಗಳಲ್ಲಿ ನೀಡಬೇಕು ಅಂತ ಹೇಳ್ತದೆ. ನೆಕ್ಸ್ಟ್ ಹೈಸ್ಕೂಲ್ ಅಥವಾ ಮಾಧ್ಯಮಿಕ ಶಿಕ್ಷಣವನ್ನು ಭಾರತದಲ್ಲಿ ಆಂಗ್ಲೋ ವರ್ನಾಕ್ಯುಲರ್ ಈ ಒಂದು ಮಾದರಿಯಲ್ಲಿ ನೀಡಬೇಕು. ಅಂದರೆ ಏನು, ಇಂಗ್ಲೀಷ್ ಮತ್ತು ಪ್ರಾದೇಶಿಕ ಭಾಷೆ ಈ ಎರಡೂ ಭಾಷೆಗಳಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಮಕ್ಕಳಿಗೆ ನೀಡಬೇಕು ಅಂಥೇಳಿ ಈ ವುಡ್ಸ್ ಡಿಸ್ಪ್ಯಾಚ್ ಹೇಳ್ತದೆ. ನೆಕ್ಸ್ಟ್ ಉನ್ನತ ಶಿಕ್ಷಣದ ಸಂದರ್ಭದಲ್ಲಿ ವಿಶೇಷವಾಗಿ ಕಾಲೇಜು ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಇಂಗ್ಲೀಷನ್ನು ಮೂಲ ಮತ್ತು ಏಕೈಕ ಭಾಷೆಯಾಗಿ ಅಳವಡಿಸಿಕೊಳ್ಬೇಕು ಅನ್ನೋದನ್ನು ಈ ಉನ್ನತ ಶಿಕ್ಷಣದ ಸಂದರ್ಭದಲ್ಲಿ ಹೇಳ್ತದೆ. ನೆಕ್ಸ್ಟ್ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಡ್ತದೆ. ಲಂಡನ್ ವಿಶ್ವವಿದ್ಯಾಲಯದ ಮಾದರಿಯಲ್ಲಿ ಭಾರತದಲ್ಲಿಯೂ ಕೂಡ ಈ ಪ್ರಮುಖ ಪ್ರೆಸಿಡೆನ್ಸಿ ನಗರಗಳಾದ ಬಾಂಬೆ ಆಗಿರ್ಬೋದು, ಕಲ್ಕತ್ತಾ ಆಗಿರ್ಬೋದು, ಮದ್ರಾಸ್ ಆಗಿರ್ಬೋದು, ಈ ನಗರಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡುವ ಶಿಫಾರಸನ್ನು ಮಾಡ್ತದೆ. ಇದರ ಅನ್ವಯದಲ್ಲಿ ಏನಾಗ್ತದೆ, 1857ರಲ್ಲಿ ಈ ಒಂದು ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾದಲ್ಲಿ 3 ಯೂನಿವರ್ಸಿಟಿಗಳನ್ನು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಲಾಗ್ತದೆ. ಇದು ವಿಶ್ವವಿದ್ಯಾಲಯದ ಕುರಿತು ಶಿಫಾರಸು. ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಸ್ಥಾಪನೆ ಮಾಡುವ ಕುರಿತು ಉಲ್ಲೇಖ ಮಾಡ್ತದೆ. ಪ್ರತಿಯೊಂದು ಪ್ರಾಂತ್ಯದಲ್ಲೂ ಶಿಕ್ಷಣದ ಉಸ್ತುವಾರಿಯನ್ನು ವಹಿಸಿಕೊಳ್ಳಲು ಅಥವಾ ಉಸ್ತುವಾರಿಯನ್ನು ನೋಡಿಕೊಳ್ಳಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ಎಂಬ ಪ್ರತ್ಯೇಕ ಇಲಾಖೆಯನ್ನು ಸ್ಥಾಪನೆ ಮಾಡಬೇಕು ಅಂಥೇಳಿ ಶಿಫಾರಸನ್ನು ನೀಡ್ತದೆ.
ಖಾಸಗಿ ಶಾಲೆಗಳಿಗೆ ಧನ ಸಹಾಯ. ಖಾಸಗಿ ಶಾಲೆಗಳಿಗೆ ಧನ ಸಹಾಯ. ಖಾಸಗಿ ಸಂಸ್ಥೆಗಳು ಶಾಲೆಗಳನ್ನು ತೆರೆಯುವ ಉದ್ದೇಶದಿಂದ ಆ ಸಂಸ್ಥೆಗಳಿಗೆ ಧನ ಸಹಾಯದ ಪ್ರೋತ್ಸಾಹವನ್ನು ನೀಡಬೇಕು ಅಂಥೇಳಿ ಈ ವುಡ್ಸ್ ವರದಿ ಹೇಳ್ತದೆ. ಮುಖ್ಯವಾಗಿ ಅಂದರೆ ಕೊನೆಯದು ಮತ್ತು ಮುಖ್ಯವಾಗಿ ಅಂದ್ರೆ ಮಹಿಳಾ ಶಿಕ್ಷಣಕ್ಕೆ ಅವಕಾಶವನ್ನು ನೀಡ್ತದೆ. ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಉತ್ತಮ ಗುಣಮಟ್ಟದ ಶಿಕ್ಷಕರನ್ನು ನೇಮಿಸಬೇಕು. ಶಿಕ್ಷಕರ ತರಬೇತಿ ಶಾಲೆಗಳನ್ನು ತೆರೆಯಬೇಕು ಅಂಥೇಳಿ ಈ ವುಡ್ಸ್ ವರದಿ ಹೇಳ್ತದೆ, ಚಾರ್ಲ್ಸ್ ವುಡ್ ವರದಿ. ಹಾಗಾದರೆ ಯಾವ ಈ ಆಪ್ಷನ್ ಸರಿ ಅದಾವ ಅಂದ್ರೆ ದೇಶೀಯ ಭಾಷೆಗಳಲ್ಲಿ ಅಧ್ಯಯನಕ್ಕೆ ಅವಕಾಶ ಸರಿ ಅದ. ನೆಕ್ಸ್ಟ್ ಲಂಡನ್ ಮಾದರಿಯ ವಿಶ್ವವಿದ್ಯಾಲಯಗಳ ಸ್ಥಾಪನೆ, ಇದು ಕೂಡ ಸರಿ ಅದ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸ್ಥಾಪನೆ, ಇದು ಕೂಡ ಸರಿ ಅದ. ನೆಕ್ಸ್ಟ್ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ, ಈ ಹೇಳಿಕೆಯೂ ಸರಿ ಅದ. ಸೊ ಚಾರ್ಲ್ಸ್ ವುಡ್ ವರದಿ ಈ 4 ಹೇಳಿಕೆಗಳನ್ನು ಶಿಫಾರಸು ಮಾಡ್ತದೆ. ಆದ್ದರಿಂದ 4ನೇ ಆಪ್ಷನ್ ಏನದ ಸರಿ ಅದ. 4ನೇ ಆಪ್ಷನ್ ಸರಿ ಅದ. ಸೊ ಸ್ನೇಹಿತರೆ, ಇದಷ್ಟು ಇವತ್ತಿನ 360 ಡಿಗ್ರಿ ವಿವರಣೆ ಅಂತ ಹೇಳ್ಬೋದು. ನಿಮಗೆ ಇಲ್ಲಿಯವರೆಗೆ ನಾವು ಮಾಡಿದ ವಿಡಿಯೋಗಳು ಇಷ್ಟ ಆಗುತ್ತಿದ್ದರೆ ಅದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅನ್ನುವ ಮೂಲಕ. ಇನ್ನೊಂದು ವಿಶೇಷ ಒಂದು ಸೂಚನೆ ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಯಾಕಂದರೆ ನಾವು ಪ್ರತಿದಿನ ಅದರಲ್ಲಿ 1 ಪೇಜರ್ ನೋಟ್ಸ್ಗಳನ್ನು ಬಿಡ್ತೇವೆ. MCQ ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ಹಾಕ್ತೇವೆ. ಅದರ ಸದುಪಯೋಗ ಪಡೀರಿ. ಯಾವ ರೀತಿಯಾಗಿ ಕ್ವಶನ್ ರೈಸ್ ಆಗ್ತಾವು ಅನ್ನೋದು ನಿಮ್ಮ ಪರಿಕಲ್ಪನೆಗೆ ಬರ್ತದೆ. ಸೊ ಹೀಗಾಗಿ ಇವತ್ತಿನ ಈ ಸೆಷನನ್ನು ಈ ಮೂಲಕ ಮುಗಿಸ್ತೇವೆ ಅನ್ನೋ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಥ್ಯಾಂಕ್ ಯು.